ಬಿ ಎಂ ಪಾಟೀಲರು, ಗುಡದಿನ್ನಿಯವರು, ಹಿರಿಯರೆಲ್ಲರೂ ಕರೆದು ನನ್ನ ಇಲ್ಲ ನಿಮಗೆ ಕ್ಷೇತ್ರಕ್ಕೆ 5 ಜಿಲ್ಲಾ ಪಂಚಾಯತಿ ಸೀಟ್ಗಳದವು, 5 ಜಿಲ್ಲಾ ಪಂಚಾಯತಿ ಸೀಟ್ಗಳನ್ನು ನಿಮ್ಮ ಜವಾಬ್ದಾರಿ ಮೇಲೆ ಬಿಡ್ತೀವಿ, ನೀವು ಆರಿಸಿ ತರಬೇಕು ಅನ್ನೋಂಥದ್ದು ಹೇಳಿದರು. ಅವರು ಒತ್ತಾಯ ಮಾಡಿದರು, ನೀವು ನಿಲ್ಲಲೇಬೇಕು ಅಂತ ಒತ್ತಾಯ ಮಾಡಿದರು. ಯಾಕಂದ್ರೆ ನಾನು ದೊಡ್ಡ ಭಾಗದಲ್ಲಿ ಬೇರೆ ಯಾರೂ ನಿಲ್ಲಕ್ಕೆ ತಯಾರಾಗಲಿಲ್ಲ. ಯಾಕಂದ್ರೆ ದೇಶಮುಖರ ವರ್ಚಸ್ಸು ಮತ್ತು ನಮ್ಮ ತಂದೆಯವರು ಇಬ್ಬರು ಸೇರಿಕೊಂಡೇ ಆ ಹಳ್ಳಿಯಲ್ಲಿರ್ತಕ್ಕಂಥ ದಣಿಗಳಂತ ಅನಿಸ್ಕೊಂಡವರು. ಸುಮಾರು ಒಂದು 55-60 ಹಳ್ಳಿಗಳಲ್ಲಿ ಅವ್ರ ಮಾತು ಯಾರೂ ಮೀರಲಾರ್ದಂಥ ಒಂದು ಪರಿಸ್ಥಿತಿ ಇತ್ತು. ಎಲ್ಲರೂ ಭಯಪಟ್ಟು ನೀವೇ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದರು. ಅನಿವಾರ್ಯವಾಗಿ ನಾನೇ ನಿಂತೆ, ಗೆದ್ದೆ. ಚುನಾವಣೆಯಲ್ಲಿ 1200 ಓಟಿಂದ ಜಿಲ್ಲಾ ಪಂಚಾಯತಿ ಗೆದ್ದೆ. ಹಿಂದೆ 3 ಚುನಾವಣೆ 4 ಚುನಾವಣೆಯಲ್ಲಿ 3 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನೆಲಕಚ್ಚೋಗಿತ್ತು. ಬಿ ಎಂ ಪಾಟೀಲರಿಗೆ ಮಂತ್ರಿ ಸ್ಥಾನ ಕೊಡೋದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಅವರು ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರ್ಪೇರು. ಬೆನ್ತಟ್ಟಿ ನಿನಗೆ ಒಳ್ಳೇದಾಗಲಪ್ಪ ಅಂತ ತಿಳ್ಕೊಂಡು ನನ್ನನ್ನು ಕಳಿಸ್ಕೊಟ್ರು. ತದನಂತರ 94ರಲ್ಲಿ ನಾನು ಸೋತೆ. ಸಿಟಿ ರಿವ್ಯೂ 1,16,000 ಕೋಟಿ ಸಾಲ ಮಾಡಿದ್ರಂತೆ. ನಮ್ಮ ಟೋಟಲ್ ಎಷ್ಟು ಲೆಜಿಸ್ಲೇಚರ್ 224 ಇದ್ದಾರೆ. ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 18%. ಶಕ್ತಿ ಯೋಜನೆ ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ. 65 ವಯಸ್ಸಾದವರು ಯಾರೇ ಇರಲಿ, ಶ್ರೀಮಂತರಿರಲಿ ಬಡವರಿರಲಿ, ಅವ್ರಿಗೆ ಕೊಡಿ, ಬೇಡ ಅನ್ನೋದಲ್ಲ, ತಗೊಳ್ಳಿ, ಅವ್ರು ಬೇಡ ಅನ್ನೋದಲ್ಲ. ನೀವು ಶ್ರೀಮಂತರಿಗೆ ಅದನ್ನು ಪಡೆಯುವಂಥದ್ದು ಅವಶ್ಯಕತೆ ಏನಿದೆ? ಕ್ಷೇತ್ರ ಸಂಬಂಧವಾಗಿ, ಜಿಲ್ಲೆ ಸಂಬಂಧವಾಗಿ ಅಪ್ಪಾಜಿ ನಾಡುಗೌಡ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಈ ರೀತಿಯಾಗಿ ಕೆಲಸ ಮಾಡ್ಬೋದಪ್ಪ ಅನ್ನುವಂಥ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಾನು ಮಂತ್ರಿ ಆಗಬೇಕಂತ ಬಲವಾದಂಥ ಇಚ್ಛೆ ಇಟ್ಕೊಂಡಿದ್ದೀನಿ. ಅದು ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತಿದೆ, ದಿಲ್ಲಿ ಜನರಿಗೂ ಗೊತ್ತಿದೆ, ನಮ್ಮ ಅಧ್ಯಕ್ಷರಿಗೂ ಗೊತ್ತಿದೆ, ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ನಾನೇನು ಸನ್ಯಾಸಿ ಅಲ್ಲಲ್ಲ, ನಾನೇನು ಸನ್ಯಾಸಿನ ಪಕ್ಷದ ನಿಷ್ಠೆಯಿಂದ ಇಲ್ಲಿವರೆಗೂ ಬಂದೀನಿ. ನನ್ನ ಕೈ ಇವತ್ತಿಗೂ ಬೇರೆ ಪಾರ್ಟಿಗೆ ಎಲ್ಲೂ ಕೂಡ ಒಂದು ರುಜು ಹಾಕೋದಿಲ್ಲ. ಏನಪ್ಪ ಪಕ್ಷದ ನಿಷ್ಠೆನೇ ನನಗೆ ಮುಳ್ಳಾಗಿದ್ದೀನ. ನಾನು ಕೂಡ ಮೇಲೆ ನೋಟಕ್ಕೆ ಕಾಂಗ್ರೆಸ್ನವಾಗಿರಬೇಕು, ಒಳಕ್ಕೆ ಏನಪ್ಪ ಅಂದ್ರೆ ಏನು ಮಾಡೋದೆಲ್ಲ ಮಾಡ್ತಿರ್ಬೇಕು ಅಂದಾಗ ಮಾತ್ರ ನಾಯಕರಾಗ್ತೀವಿ ಅಂತ ಅನಿಸ್ಕೋಬೇಕು. ಯಡಿಯೂರಪ್ಪನವರು ಟೀಮ್ ಏನಿದೆ 2013ರಲ್ಲಿ ಒಂದು ಸಮಾಜದ ಮತಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ನಾವು ಚುನಾವಣೆ ಮಾಡೋದರ ರೀತಿಯೇ ಬೇರೆ. ನಾವು ದುಡ್ಡು ಹಣಕ್ಕೋಸ್ಕರ ಚುನಾವಣೆ ಮಾಡ್ತಕ್ಕಂಥವ್ರಾಗಿರಲಿಲ್ಲ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ಈ ಕ್ಷೇತ್ರ ಭಾಗದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ನೇರವಾಗಿ ನಡೀತಾ ಇದೆ. 2.5 ವರ್ಷದ ರಾಜ್ಯ ಸರ್ಕಾರದ ನಡವಳಿಕೆ ವಿಷಯಗಳ ಬಗ್ಗೆ, 11.5 ವರ್ಷದ ಕೇಂದ್ರ ಸರ್ಕಾರದ ನಡವಳಿಕೆ ಮತ್ತು ಕ್ಷೇತ್ರ ಜನತೆಗೆ ಕೊಟ್ಟಿರತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಮತ್ತು 1.5 ವರ್ಷದಿಂದ BJP JDS ಕೇಂದ್ರದಲ್ಲಿ ಮೈತ್ರಿಯಾಗಿ ಮುಂದೆ ಒರೀತಾ ಇದೆ, ಮತ್ತು ರಾಜ್ಯದಲ್ಲಿ ಮುಂಬರ್ತಾ ಇರುವಂಥ 2028-29ರ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ಬೂತ್ ಮಟ್ಟದಿಂದ, ಅನೇಕ ಪಟ್ಟಣದಿಂದ, ಅನೇಕ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಮತ್ತು ಹಾಲಿ ಶಾಸಕರುಗಳ ಬಗ್ಗೆ, ಮಾಜಿ ಶಾಸಕರುಗಳ ಬಗ್ಗೆ, ಮತ್ತು ಸತತವಾಗಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಾ ಆ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ, ಆ ಕ್ಷೇತ್ರದ ಯುವಕರ ಬಗ್ಗೆ, ಆ ಕ್ಷೇತ್ರದ ಸಹೋದರಿಯವರ ಬಗ್ಗೆ ಚಿಂತನೆ ಇಟ್ಟುಕೊಂಡು ಕ್ಷೇತ್ರ ನಂದಲ್ಲ, ಈ ಕ್ಷೇತ್ರ ನಾನು ಒಂದು ರೂಪದಲ್ಲಿ ಡೆವಲಪ್ಮೆಂಟ್ಗೆ ತಂದು ಕೊಟ್ಟ ಮೇಲೆ ನನ್ನ ಕ್ಷೇತ್ರ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಳ್ಳೋದಿಲ್ಲ, ನಾನೊಬ್ಬ ಸೇವಕ ಅನ್ಕೊಂಡು ಬಂದಿರತಕ್ಕಂಥ ಅಂಥವೆಲ್ಲ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ವಿಜಯಪುರ ಜಿಲ್ಲೆಯ ವಿಜಯಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇವೆಲ್ಲ ಲೆಕ್ಕಾಚಾರಿನಲ್ಲಿ ನಮ್ಮ ಜೊತೆ ಮಾಜಿ ಸಚಿವರು, ಹಾಲಿ ವಿಧಾನಸಭೆಯ ಸದಸ್ಯರು ಮತ್ತು
ಮುದ್ದೇಬಿಹಾಳದ ಜನಸಾಮಾನ್ಯರ ಹೃದಯ ಗೆದ್ದಿರ್ತಕ್ಕಂಥವರು ಮತ್ತು ಇಲ್ಲಿಯ ಪ್ರತಿಯೊಂದು ಮತದಾರರಿಗೆ ಆಶಾಕಿರಣವಾಗಿರ್ತಕ್ಕಂಥವ್ರು ಮತ್ತು ಕೆಲಸಗಳನ್ನು ನೇರವಾಗಿ ಇದ್ದರೆ ಒಂದೇ ಫೋನ್ ಕಾಲ್ನಲ್ಲಿ ಮುಗಿಯುವಂಥ ಕೆಲಸ, ಒಂದೇ ಫೋನ್ ಕಾಲಿಗೆ ಚಟ್ಟನ ಪಟ್ಟಣ ಕೆಲಸ ಮುಗಿಸುವಂಥ ಶಾಸಕರಾಗಿ ಮುಂದೆ ಹೊರಿತಾ ಇರುವಂಥ ಮುದ್ದೇಬಿಹಾಳದ ಹೃದಯ ಮತ್ತು ಮುದ್ದೇಬಿಹಾಳದ ಡೆವಲಪ್ಮೆಂಟ್ಗೆ ಹರಿಕಾರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡರವರು ಇಂದು ನ್ಯೂಸ್ ಆಫ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವೆಲ್ಲ ಲೆಕ್ಕಾಚಾರಿನ ಸಂದರ್ಶನ ಮತ್ತು ಈ ವಿಷಯದಲ್ಲಿ ಸಂದರ್ಶನ ಏನು ಆಗಬಹುದು ಈ ಕ್ಷೇತ್ರ ಡೆವಲಪ್ಮೆಂಟ್ ವಿಷಯ ಜೊತೆಯಲ್ಲಿ ಕೂಡ. ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಾಡಗೌಡರ ಜೊತೆ ಮುಂದಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. 68ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. 2 ದಿವಸದಿಂದ ಸ್ವಲ್ಪ ಲೇಟಾಗಿ ನಾನು ನಿಮ್ಮನ್ನು ವಿಶ್ ಮಾಡಿದೆ, ದಯವಿಟ್ಟು ಕ್ಷಮಿಸಬೇಕು. ನನ್ನ ಮೊದಲನೇ ಪ್ರಶ್ನೆಗೆ ನಾನು ಹೋಗೋಕ್ಕಿಂತ ಪೂರ್ವಕವಾಗಿ ತಮ್ಮ ಜರ್ನಿ 68 ವಯಸ್ಸಿನ ರಾಜಕೀಯ ಅನ್ನೋದಕ್ಕಿಂತ ಸಮಾಜ ಸೇವೆ ಮತ್ತು ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮ್ಮ ಈ ಕಿಚ್ಚು? ನಾನು ಕಾಲೇಜ್ ಓದ್ತಾ ಇದ್ದೆ. ಓದುವಂಥ ಸಂದರ್ಭದಲ್ಲಿ JS ದೇಶಮುಖರು, ದಿವಂಗತ JS ದೇಶಮುಖರು ಆಗ ಇಲ್ಲಿ ಪ್ರಥಮ ಬಾರಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದರು. ಅದು 78ನೇ ಇಸ್ವಿಯಲ್ಲಿ. ಅದೆಲ್ಲ TDB ಬೋರ್ಡ್ ಅಧ್ಯಕ್ಷರಾಗಿ ಸಾಕಷ್ಟು ಸಲ ಇದ್ದರು, ಹಲವಾರು ವರ್ಷ ಇದ್ದರು. ಪ್ರಥಮ ಬಾರಿಗೆ ಅವರು ಶಾಸಕರಾಗಿ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಬಂದು ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿದೆ. ಅವರು ಗೆಲುವನ್ನು ನಾವೆಲ್ಲರೂ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ತದನಂತರ ನಾನು ಡಿಗ್ರಿ ಮಾಡುವಂತಹ ಸಂದರ್ಭದಲ್ಲಿ ಅದೇ 78ರಿಂದ 80ರವರೆಗೂ ನಾನು ಡಿಗ್ರಿ ಮಾಡಿದೆ. 80ರ ನಂತರ ನಮ್ಮ HK ಪಾಟೀಲರು ಸ್ಪರ್ಧೆ ಮಾಡಿದರು MLCಗೆ. ಆಗ ನಾವೆಲ್ಲರೂ ಮತ್ತೆ ಸಕ್ರಿಯವಾಗಿ ಪಾತ್ರವಹಿಸಿ ಅವ್ರ ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ನನಗೆ ಆಗ ಪಕ್ಷ ಅನ್ನುವಂಥದ್ದು ನಮಗೆ ಅಷ್ಟೊಂದು ಮಹತ್ವವನ್ನು ನಾವು ಕೊಡ್ತಾ ಇರಲಿಲ್ಲ, ವ್ಯಕ್ತಿಗತವಾಗಿ ಮಹತ್ವವನ್ನು ಕೊಡ್ತಾ ಇದ್ದೀವಿ. HK ಪಾಟೀಲರು ಗೆದ್ದು ಬಂದರು. ಆ ನಂತರ DK ನಾಯ್ಕರ್ ಅವರು MP ಗೆ ಸ್ಪರ್ಧೆ ಮಾಡ್ತಿದ್ರು. ಅವ್ರು ಚುನಾವಣೆಯಲ್ಲಿ ಹೋಗಿ ನಾವು ಸ್ವಲ್ಪ ಮಟ್ಟಿಗೆ ಯುವಕರಾಗಿ ಕೆಲಸ ಮಾಡ್ತಾಯಿದ್ವಿ. ಯಾಕಂದರೆ ಅವ್ರ ಚಿರಂಜೀವಿ, ನಾವು ಸ್ನೇಹಿತರು. ಇಷ್ಟು ಹೊರತುಪಡಿಸಿದರೆ ವೈಯಕ್ತಿಕವಾಗಿ ಏನಾದರೂ ಆಗಬೇಕನ್ನುವಂಥ ಆಸೆ ಇರಲಿಲ್ಲ, ಅಥವಾ ರಾಜಕಾರಣದಲ್ಲಿ ನಾನು ಮುಂದುವರಿಬೇಕು ಅನ್ನುವಂಥ ಆಸೆ ಇರಲಿಲ್ಲ. ನಾನು ಊರಿಗೆ ಬಂದೆ. ಯಾಕಂದ್ರೆ ನಮ್ಮ ತಂದೆಯವ್ರಿಗೂ ಅನಾರೋಗ್ಯ ಕಾರಣದಿಂದ ಊರಿಗೆ ಬರುವಂಥ ಪ್ರಸಂಗ ಬಂತು. ಊರಿಗೆ ಬಂದೆ. ಬಂದಂಥ ಸಂದರ್ಭದಲ್ಲಿ TAPCMS ಎಲೆಕ್ಷನ್ ಬಂತು. ಬಂದಾಗ ದಿವಂಗತ SS ಪಾಟೀಲ್ ಕೌಡಿಮಟ್ಟಿಯವರು, ಆಮೇಲೆ ಮಾಗಿ ಅನ್ನುವಂಥವ್ರು, ತಮ್ಮಾಜಪ್ಪ ಅನ್ನೋಂಥವ್ರು ಹಿರಿಕರು, JDS ಒಂದೇ ಇರ್ತದೆ. ಅವಾಗ ಜನತಾದಳ, ನಾವೆಲ್ಲರೂ ಜನತಾದಳದಲ್ಲಿ ಇದ್ದಂಥವರು ಬಂದು, ಇಲ್ಲ ನೀವು ಸ್ಪರ್ಧೆ ಮಾಡಬೇಕಿದ್ದಕ್ಕೆ ಅಂತ ಬಂದು ಹೇಳಿದರು. ನನಗೆ ಬೇಡ, ಸಣ್ಣವ ಗುರುತಿಸ್ಕೊಂಡಿದ್ದಾನೆ, ನನಗಿಂತ ಲಾಸ್ಟ್ ಚಿಕ್ಕವನು, ಅಂದರೆ ದಾದಾ ಅಂತ ಕರಿತಾ ಇರ್ತೀವಿ, ಅವನು ಈಸ್ ನೋ ಮೋರ್, ಅವನನ್ನು ನೀವು ನಿಲ್ಲಿಸ್ರಿ ಅಂತ ಹೇಳಿದ್ವಿ. ಅವನು ಯೂತ್ ಕಾಂಗ್ರೆಸ್ ಜಾಯ್ನ್ ಆಗಿದ್ದ ಅವಾಗ ಅಷ್ಟರಲ್ಲಿ. ಇವರೆಲ್ಲ ಬೇಡ, ನೀವೇ ಊರಲ್ಲಿ ಜಾಸ್ತಿ ಇದ್ದೀರಿ, ನೀವೇ ಸ್ಪರ್ಧೆ ಮಾಡಿರಿ ಇದಕ್ಕೆ ಅಂಥೇಳಿ ಒತ್ತಾಯ ಮಾಡಿ ನಿಲ್ಲಿಸಿದ್ರು. ಆ ಚುನಾವಣೆ ಗೆದ್ದಿವಿ. ಗೆದ್ದ ನಂತರ ಆಲ್ಮೋಸ್ಟ್ ಅವಿರೋಧ ಅಂದರೂ ಅಡ್ಡಿ ಇಲ್ಲ, ಆ ಚುನಾವಣೆ ಗೆದ್ದಿವಿ. ಗೆದ್ದ ನಂತರ ನಾನು ಅಧ್ಯಕ್ಷನಾಗಿ ಆ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ, ಗೈಡೆನ್ಸ್, ಹಿರಿಯರ ಗೈಡೆನ್ಸಲ್ಲಿ ಆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಯಿತು. 1981ರಿಂದ ನನ್ನ ಜರ್ನಿ ಪ್ರಾರಂಭ ಆಯಿತು.
ರಾಜಕೀಯ ಜೀವನ. ರಾಜಕೀಯ ಅಂದರೆ ಇದು ಮೊದಲ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು. ಆ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಮಾಡಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಮಾಡಿ ಲಾಭದಲ್ಲಿ ತಂದೀವಿ. ಅದಾದ ನಂತರ ವೈಯಕ್ತಿಕವಾಗಿ ದೇಶಮುಖರಿಗೆ ನಮಗೆ ಸ್ವಲ್ಪ ಭಿನ್ನಾಭಿಪ್ರಾಯ 1984ರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು. ನಮಗೆ ಅವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು. ಭಿನ್ನಾಭಿಪ್ರಾಯ ಬಂದಾಗ ನಾನು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾದಂಥ ಅವಶ್ಯಕತೆ ಬಂತು. ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡ ನಂತರ 85ರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕಂತ ನಾನು ಆಕಾಂಕ್ಷಿಯಾಗಿದ್ದೆ. ಟಿಕೆಟಿಗೆ ಅರ್ಜಿನೂ ಹಾಕಿದ್ದೆ. 85ರಲ್ಲಿ ತಮಗೆ ಗೊತ್ತಿದೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಆಯಿತು. ಇಲ್ಲಿ MP ಅವರು ಗುರಡ್ಡಿಯವರು ಆರಿಸಿ ಬಂದರು, ವಿರೋಧ ಪಕ್ಷದ ಗುರಡ್ಡಿಯವರು ಆರಿಸಿ ಬಂದರು. ಇವರು ಸೋತರು, RB ಚೌಧರಿ ಅವರು ಸೋತರು. ಮಾರ್ಜಿನ್ 2400 600ನಲ್ಲಿ ಸೋತರು, ಭಾಳ ಹತ್ತಿರದಿಂದ ಸೋತರು. ಅವ್ರಿಗೇನು ಒಂದು ಕಲ್ಪನೆ ಆಯಿತು ಅಂದರೆ ಅಪ್ಪಾಜಿ ನಾಡಗೌಡ ಸರಿಯಾಗಿ ನನಗೆ ಕೆಲಸ ಮಾಡಲಿಲ್ಲ, ಅದಕ್ಕೆ ನಾನು ಸೋತೆ ಅಂತ ತಿಳ್ಕೊಂಡು ನನ್ನ ಟಿಕೆಟಿಗೆ ಅವರು ಅಲ್ಲಿ ಹೋಗಿ ಡೆಲ್ಲಿ ಮಠದಲ್ಲಿ ಹೋಗಿ ಅದಕ್ಕೆ ಹಿನ್ನಡೆ ಮಾಡಿಸಿದ್ರು. ಅವರು ಬೇಡ ಇವ್ರಿಗೆ ಕೊಡಬೇಡಿ ನೀವು ಅಂತ ತಿಳ್ಕೊಂಡು ಅದಕ್ಕೆ ಸ್ಟಾಲ್ ಮಾಡಿ ಬೇರೆದವ್ರಿಗೆ ಕೊಡಿಸಿದ್ರು. ಬಟ್ ನಾನು ನಿರಾಶೆ ಏನಾಗಲಿಲ್ಲ. ನಾನು ಕಾಂಗ್ರೆಸ್ಸದ ಪಕ್ಷದ ಜೊತೆನೇ ಗುರುತಿಸ್ಕೊಂಡು ಹಾಗೆ ಮುಂದುವರೆದೆ. BM ಪಾಟೀಲರು ಇಲ್ಲ ನೀವು ಕಾಂಗ್ರೆಸ್ ಪಾರ್ಟಿಗೆ ಬಂದುಬಿಟ್ಟಿರಿ, ಈಗ ಬಿಡಕ್ಕೆ ಹೋಗಬೇಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿ, ಆದಷ್ಟು ಕೆಲಸ ಮಾಡಿ ಅಂತ. ಹೀಗಾಗಿ ದೇಶಮುಖರಿಗೆ ನಮಗೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಇನ್ನೂ ಹೆಚ್ಚಾಯಿತು. ಯಾಕಂದರೆ ಅವ್ರ ಚುನಾವಣೆಯಲ್ಲಿ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾದಂಥದ್ದು ಬಂದರೆ ನಂದೇನು ಅರ್ಥ ದೊಡ್ಡ ಶಕ್ತಿ ಅಲ್ಲ ಅವಾಗ. ಯಾಕೆ ನಮ್ಮ ಕುಟುಂಬದ ಹಿನ್ನೆಲೆ ಮತ್ತು ಅವರು ನಮ್ಮ ಕುಟುಂಬ ಒಂದೇ ಕುಟುಂಬ ಅನ್ನುವಂಥ ರೀತಿಯಲ್ಲಿ ಸದಾಕಾಲ ಒಂದು ವರ್ತನೆ ಇರೋದರಿಂದ ನನ್ನ ಬಹಳ ಆದರೆ ನನ್ನ ಒಂದೇನು ಚುನಾವಣೆಯಲ್ಲಿ ನಾನು ಪಾಲ್ಗೊಂಡೆ ವಿರುದ್ಧವಾಗಿ ನಂದೇನು ಬಹಳಷ್ಟು ಅವ್ರಿಗೆ ವ್ಯತ್ಯಾಸ ಆಗಿರೋಕ್ಕಿಲ್ಲ. ಅವರು ಒಂದು 26,000 ಓಟ್ಲಿಂದ ಗೆದ್ದರು, ದೇಶಮುಖರು ಗೆದ್ದರು, ನಾವು ಸೋತೀವಿ. ಸೋತ ನಂತರ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ಹಾಗೆ ಮುಂದೆ ಬರೆದೆ. ಅವರು ಪುನಃ ನಮ್ಮ ಪಕ್ಷಕ್ಕೆ ಸೇರಿ ಅನ್ನುವಂಥದ್ದು ಬೇರೆಯವ್ರ ಕಡೆಯಿಂದ ಹೇಳಿ ಕಳಿಸಿದ್ರು. ನಾನು ಆ ಪಕ್ಷಕ್ಕೆ ಸೇರಲಿಲ್ಲ. ನಂತರ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸ್ಪರ್ಧೆ ಮಾಡುವಂಥ ಅನಿವಾರ್ಯತೆ ಬಂತು ನನಗೆ. ನಾನು ಬೇರೆಯವ್ರ ಹೆಸರಲ್ಲಿ ನಾನು MLA ಚುನಾವಣೆ ನಾನು ಟಿಕೆಟ್ ಕೇಳಿದವ, ನಾನು ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡೋದು ಸರಿಯಲ್ಲ. ಆಗ BM ಪಾಟೀಲರು, ಗುಡದಿನ್ನಿಯವರು, ಹಿರಿಯರೆಲ್ಲರೂ ಕರೆದು ನನ್ನ, ಇಲ್ಲ ನಿಮಗೆ ಕ್ಷೇತ್ರಕ್ಕೆ 5 ಜಿಲ್ಲಾ ಪಂಚಾಯತಿ ಸೀಟ್ಗಳದವು, 5 ಜಿಲ್ಲಾ ಪಂಚಾಯತಿ ಸೀಟ್ಗಳನ್ನು ನಿಮ್ಮ ಜವಾಬ್ದಾರಿ ಮೇಲೆ ಬಿಡ್ತೀವಿ, ನೀವು ಆರಿಸಿ ತರಬೇಕು ಅನ್ನುವಂಥದ್ದು ಹೇಳಿದರು. ಅವರು ಒತ್ತಾಯ ಮಾಡಿದರು, ನೀವು ನಿಲ್ಲಲೇಬೇಕು ಅಂತ ಒತ್ತಾಯ ಮಾಡಿದರು. ಯಾಕಂದ್ರೆ ನಾನು ದೊಡ್ಡ ಭಾಗದಲ್ಲಿ ಬೇರೆ ಯಾರೂ ನಿಲ್ಲಕ್ಕೆ ತಯಾರಾಗಲಿಲ್ಲ. ಯಾಕಂದ್ರೆ ದೇಶಮುಖರ ವರ್ಚಸ್ಸು ಮತ್ತು ನಮ್ಮ ತಂದೆಯವರು ಇಬ್ಬರು ಸೇರಿಕೊಂಡೇ ಆ ಹಳ್ಳಿಯಲ್ಲಿರ್ತಕ್ಕಂಥ ದಣಿಗಳಂತ ಅನಿಸ್ಕೊಂಡವರು. ಸುಮಾರು ಒಂದು 55-60 ಹಳ್ಳಿಗಳಲ್ಲಿ ಅವ್ರ ಮಾತು ಯಾರೂ ಮೀರಲಾರ್ದಂಥ ಒಂದು ಪರಿಸ್ಥಿತಿ ಇತ್ತು. ಎಲ್ಲರೂ ಭಯಪಡ್ತಿದ್ರು. ನೀವೇ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದರು. ಅನಿವಾರ್ಯವಾಗಿ ನಾನೇ ನಿಂತೆ, ಗೆದ್ದೆ. ಚುನಾವಣೆಯಲ್ಲಿ 1200 ಓಟಿಂದ ಜಿಲ್ಲಾ ಪಂಚಾಯತಿ ಗೆದ್ದೆ. ಪ್ರಥಮ ಚುನಾವಣೆ ಪಬ್ಲಿಕ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಆಗಿ ಫಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡು ಆರಿಸಿ ಬಂದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಒಳ್ಳೆಯ ಪಾತ್ರವನ್ನು ವಹಿಸ್ತಾ ಇದ್ದೆ. ಅದನ್ನು ಎಲ್ಲರೂ ಗುರುತಿಸಿದರು, ಪಾರ್ಟಿಯವರು ಗುರುತಿಸಿದರು. ನಂತರ 1989ನಲ್ಲಿ ನಡೆಯುವಂಥ ಚುನಾವಣೆಗೆ ನಾನೇನು ದಿಲ್ಲಿಗೆ ಹೋಗಲಿಲ್ಲ, ಎಲ್ಲಿ ಹೋಗಲಿಲ್ಲ, ಬೆಂಗಳೂರಿನಲ್ಲೇ ಕೂತ್ಕೊಂಡಿದ್ದೆ. BM ಪಾಟೀಲರು, ಗುಡದಿನ್ನಿಯವರು ಎಲ್ಲರೂ ಬಂದು B ಫಾರ್ಮ್ ತೊಗೊಳ್ಳಿ ಇದನ್ನು ಅಂತ ಹೇಳಿ ಅವರೇ ತಂದು ನನಗೆ B ಫಾರ್ಮ್. ಅವಾಗ ಬಯಸಿದ್ರೆ ಇಲ್ಲಿ ಬಯಸಲಾರ್ದೆ, ಅವಾಗ ಬಯಸ್ದಾಗ ಬರಲಿಲ್ಲ. ಸುಮ್ಮನೆ ನಾವೇನಪ್ಪ ಅಂದ್ರೆ ಅವ್ರ ಮೇಲೆ, ನಮ್ಮ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ಕೊಟ್ಟರು ನಿಂತ್ಕೊಳ್ಳೋ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ನಾನು. ಹೇಗಿದ್ರು ನಾನು ಅವಧಿ ಇದೆಯಲ್ಲ ಅಂತ ತಿಳ್ಕೊಂಡು ನಾನು ಸಮಾಧಾನದಿಂದ ಇದ್ದೆ. ಅವರು ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಹೇಳಿದರು. ಸ್ಪರ್ಧೆಯಲ್ಲಿ
2400 ಮತಗಳಿಂದ ಗೆದ್ದೆ ನಾನು. ದೇಶಮುಖ ಅಂತ ಅವರು ಭಾಳ ದೊಡ್ಡ ಹೆವಿ ವೇಟ್ ಚಾಂಪಿಯನ್ ಅವರು. ಆಗ ಅನಿವಾರ್ಯವಾಗಿ ನಮ್ಮ ತಂದೆಯವರು ಕೂಡ ಕೊನೆ ಗಳಿಗೆಯಲ್ಲಿ ನನ್ನ ತಂದೆಯವರು ಕೂಡ ನನಗೆ ಬೆಂಬಲ ಕೊಡುವಂಥ ಪ್ರಸಂಗ ಬಂತು. ಇನ್ನು ಒಂದು ವಾರ ಚುನಾವಣೆ, ಅವಾಗೆಲ್ಲ 40 ದಿವಸದ ಚುನಾವಣೆ. ಕೊನೆಗೆ ಮನಸ್ಸು ಸೋಲಿಸಿ ಕೌಡಿಮಟ್ಟಿ ವಕೀಲರು ಎಲ್ಲರೂ ಸೇರಿ, ಇಲ್ಲ ನೀವು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಮನ್ಯಾಗ ಮಗನಾಗ ಕೂತಿದ್ದಾನೆ, ಮನೆತನ ವಿಷಯ ಇದೆ, ನೀವು ಮಗಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡೋದ್ರಿಂದ ಅವರು ಅನಿವಾರ್ಯವಾಗಿ ನಮ್ಮ ತಂದೆಯವರು ಹೊರಗೆ ಬಂದರು. ಹೀಗಾಗಿ ನಮ್ಮ ಹೊಳದಂಡಿ ಭಾಗದಲ್ಲಿ ಅಧಿಕ ಮತಗಳನ್ನು ಪಡೆಯೋದ್ರಲ್ಲಿ ನಾವು ಯಶಸ್ವಿಯಾದೆವು. ಈಗ ಗೆದ್ದೆ ನಾನು 2400 ಮತಗಳಿಂದ ಗೆದ್ದೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಏನಪ್ಪ ಅಂದ್ರೆ ಜನಕ್ಕೆ ಒಂದು ಕಾರ್ಯಕರ್ತರಲ್ಲಿ ಒಂದು ಹುರುಪಿತ್ತು, ಒಂದು ಹೊಸ ಮುಖ ಸಿಕ್ತು. ಹಿಂದೆ 3 ಚುನಾವಣೆ 4 ಚುನಾವಣೆಯಲ್ಲಿ 3 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನೆಲಕಚ್ಚೋಗಿತ್ತು. ಸೊ ಹೀಗಾಗಿ ಈ ಬಾರಿಗೆ ಇವರಿಂದನೇ ಸಾಧ್ಯ. ಯಾಕಂದರೆ ಆ ಭಾಗದಲ್ಲಿ ಓಟ್ ಇವರೆಲ್ಲರೂ ಡಿವಿಷನ್ ಆಗುತ್ತೆ, ಬೇರೆ ಕಡೆಯಿಂದ ಕೂಡ ನಾವು ಮತಗಳನ್ನು ಕೊಟ್ಟರೆ ಇವ್ರು ಗೆಲ್ತಾರೆ ಅನ್ನುವಂಥ ಒಂದು ಉತ್ಸಾಹದಿಂದ ನನಗೆ ಮತ ಕೊಟ್ಟರು, ಗೆದ್ದೆ. BM ಪಾಟೀಲ್ರಿಗೆ ಮಂತ್ರಿ ಸ್ಥಾನ ಕೊಡೋದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಮನಸ್ಸಿಗೆ ನೋವಾಗಿ ಸ್ವಲ್ಪ ಅವರು ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರ್ಪೇರಾಯಿತು. ಅವ್ರು ನಿಧನ ಆದರು. ತದನಂತರ ವೀರೇಂದ್ರ ಪಾಟೀಲರು ಕೂಡ ತಮಗೆ ಗೊತ್ತಿದೆ ಅವ್ರಿಗೂ ಪ್ಯಾರಾಲಿಟಿಕ್ ಅಟ್ಯಾಕ್ ಆಯಿತು. ಆದ ನಂತರ ಅವ್ರಿಗೂ ನಮ್ಮ ನಾಯಕರಾದಂಥ ರಾಜೀವ್ ಜಿ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಆದೇಶ ಮಾಡಿ ಹೋದರು. ಪಾರ್ಟಿಯಿಂದ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಬೇರೆ ಯಾರನ್ನಾದರೂ ಮಂತ್ರಿ ಮಾಡೋಣ, ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳಿದರು. ಆಗ ಒಂದು ಸ್ವಲ್ಪ ಗೊಂದಲ ಪ್ರಾರಂಭ ಆಯಿತು ಪಕ್ಷದಲ್ಲಿ. ನಾವು ಕಾಂಗ್ರೆಸ್ ಪಾರ್ಟಿ ಜೊತೆ ನಿಂತ್ಕೊಂಡಿವಿ, ನಾನು ಉಸ್ತಾದು ಗಟ್ಟಿಯಾಗಿ ನಿಂತ್ಕೊಂಡಿವಿ. ಐನಾಪುರು ಗಟ್ಟಿಯಾಗಿ ನಿಂತದ್ರಲ್ಲ, ಐನಾಪುರು ಕೂಡ ಅಷ್ಟೇ ಕೆಲವರು ನಿಂತ್ಕೊಂಡಿವಿ, ಗಟ್ಟಿಯಾಗಿ ಪಕ್ಷದ ಜೊತೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಏನಾಯಿತು, ಪಕ್ಷ ನಮ್ಮನ್ನು ಗುರುತಿಸ್ತು. ಕೊನೆಗೆ ನಮ್ಮ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದರು. KH ಪಾಟೀಲರು ಮತ್ತು ಬಂಗಾರಪ್ಪ ಅವರು ಮಧ್ಯ ಪೈಪೋಟಿ ನಡೆದಿತ್ತು. ಸೊ ಪಾರ್ಟಿಯವರು ಮೇಲಿನಿಂದ ತೀರ್ಮಾನ ತೊಗೊಂಡು ಬಂಗಾರಪ್ಪನ ಮುಖ್ಯಮಂತ್ರಿ ಮಾಡಿದರು. KH ಪಾಟೀಲರು ನಮ್ಮ ಮೇಲೆ ಭಾಳ ಅಪಾರವಾದಂಥ ಒಂದು ಪ್ರೀತಿ, ನಮ್ಮ ಮೇಲೆ ಯುವಕರ ಮೇಲೆ ಭಾಳ ಪ್ರೀತಿ ಮಾಡ್ತಿದ್ರು. ಜತ್ತಿಯವರು ಕೂಡ ಅವಾಗ ನಮ್ಮ ಉಪರಾಷ್ಟ್ರಪತಿಯಾಗಿದ್ದಂಥವ್ರು, ಅವರು ಕೂಡ ಒಬ್ಬರು ಗುರುಗಳೇ, ರಾಜಕೀಯ ಗುರುಗಳು. ಅವರು BM ಪಾಟೀಲ್ರಿಗೂ ರಾಜಕೀಯ ಗುರುಗಳೇ, ನಮ್ಮೆಲ್ಲರಿಗೂ ಕೂಡ ಗುರುಗಳೇ ಆಗಿದ್ದರು. ಅವರು ನಾನು BM ಪಾಟೀಲ್ರು ಮಾಡಲಿಕ್ಕೆ ಆಗಲಿಲ್ಲಪ್ಪ, ನಿಮ್ಮನ್ನಾದರೂ ಮಾಡೋಣ ಅಂತ ತಿಳ್ಕೊಂಡು ಅವರು KH ಪಾಟೀಲ್ರು, ಆಸ್ಕರ್ ಫರ್ನಾಂಡಿಸ್ ಅವರು, ಬಂಗಾರಪ್ಪ ಅವರು ಎಲ್ಲರೂ ಸೇರಿಕೊಂಡು ಇಲ್ಲ ಈ ಯುವಕರನ್ನು ಮಾಡಿಬಿಡೋಣ ಬಿಜಾಪುರದಿಂದ. ಭಾಳ ಪಕ್ಷದ ನಿಷ್ಠೆ ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ಇವ್ರನ್ನ ಮಾಡೋಣ ಅಂತ ನನ್ನ ಉಸ್ತಾದನ್ನು ಮಂತ್ರಿ ಮಾಡಿದರು. ನಾನು ಕಾರ್ಮಿಕ ಮಂತ್ರಿ ಆದೆ, ಅವರು ಗಣಿ ಮತ್ತು ಭೂ ವಿಜ್ಞಾನದ ಮಂತ್ರಿಯಾಗಿ ಅವ್ರು ಕೆಲಸ ಮಾಡಿಬಿಟ್ರು. ಪ್ರಥಮ ಬಾರಿಗೆ ಮಂತ್ರಿ ಆದ್ರಿ. ಸೊ ಹೀಗಾಗಿ ನಮ್ಮ ಜರ್ನಿ ಮತ್ತು ಒಂದು ಶಕ್ತಿ ಕೊಡ್ತು, ಪ್ರಾರಂಭ ಆಗಿ ಮಾಡ್ತು. ಆಮೇಲೆ ಸ್ವಲ್ಪ 2 ವರ್ಷದ ನಂತರ ನಮಗೆ ಮತ್ತು ಬಂಗಾರಪ್ಪನ ಸಾಹೇಬರಿಗೆ ವ್ಯತ್ಯಾಸಗಳು ಬಂದವು. ಬಂಗಾರಪ್ಪ ಅವ್ರ ಸಾಹೇಬರಿಗೆ ವ್ಯತ್ಯಾಸ ಬಂದಾಗ ನಾವು ವಿರೋಧವಾಗಿ ಬಂಗಾರಪ್ಪ ಅವರು ಇರ್ತಕ್ಕಂಥ ವಿರೋಧ ಅಂದರೆ ರಾಜಕೀಯವಾಗಿ ತಾತ್ವಿಕವಾಗಿ ವೈಯಕ್ತಿಕವಾಗಿ ಅಲ್ಲ, ಸಿದ್ಧಾಂತದ ಮೇಲೆ ನಾವು ಕೆಲವು ವಿಷಯದಲ್ಲಿ ಬೇರೆಯವರು ಏನು ಗುರುತಿಸ್ಕೊಂಡೆ, ಅವ್ರ ಜೊತೆ ಗುರುತಿಸ್ಕೊಂಡೆ. SM ಕೃಷ್ಣ ಅವರು ಕೂಡ ಗುರುತಿಸ್ಕೊಂಡೆ. SM ಕೃಷ್ಣ ಅವರು ಲರ್ನಡ್ ಪರ್ಸನ್, ನಮ್ಮ ಸ್ಪೀಕರ್ ಆಗಿದ್ದರು. ಅವ್ರು ನೋಡ್ತಾ ಇದ್ದೀವಿ, ಭಾಳ ಹತ್ತಿರದಿಂದ ಕೂಡ ಅವ್ರು ನೋಡ್ತಿದ್ವಿ. ಅವರ ಜಾಣ್ಮೆ, ಅವರ ಇರುವಂಥ ನಡೆ ನುಡಿ ಇವೆಲ್ಲ ನಮ್ಗೆ ಆಕರ್ಷಿತವಾಗಿತ್ತು. ಸೊ ಇಂಥವರು ಕೂಡ ಯಾಕೆ ಆಗಬಾರ್ದು ಮುಖ್ಯಮಂತ್ರಿ ಅಂತ ತಿಳ್ಕೊಂಡು ಅವರ ಶಿಷ್ಯರಾಗಿ, ಯಾಕಂದ್ರೆ ನಮಗೆ ಗುರುಗಳು KH ಪಾಟೀಲ್ರು ತೀರೋಗ್ಬಿಟ್ರು. KH ಪಾಟೀಲ್ರು ತೀರೋಗ್ಬಿಟ್ರೆ ಇನ್ನು ಆಲ್ಟರ್ನೇಟಿವ್ ನಮ್ಗೆ ಯಾರೂ ಕಾಣಲಿಲ್ಲ. ಸೊ ಹೀಗಾಗಿ ನಾನು ಅವ್ರ ಜೊತೆ ಗುರುತಿಸ್ಕೊಂಡೆ, ಅವ್ರ ಸಂಬಂಧ ಪ್ರಯತ್ನ ಮಾಡಿದ್ದೀವಿ. ಆವಾಗ ಬಂಗಾರಪ್ಪ ಅವರು ಬದಲಾಗಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಮುಖ್ಯಮಂತ್ರಿ ಮಾಡಿದ ಮೇಲೆ
ನನ್ನ ಮಂತ್ರಿ ಸ್ಥಾನ ಅವಾಗ ಕಳ್ಕೊಂಡೆ. 94ರಲ್ಲಿ ಬಾಬ್ರಿ ಮಸೀದದ ಒಂದು ಇಶ್ಯೂ ಚಾಲು ಇಶ್ಯೂ ಚಾಲು ಆಯಿತು. ದೇಶ ಮಟ್ಟದಲ್ಲಿ ಒಂದು ದೊಡ್ಡದಾದಂಥ ಒಂದು ರಾಜಕೀಯ ಹಿನ್ನಡೆ ನಮಗಾಯಿತು. ಆ ರಾಜಕೀಯ ಹಿನ್ನಡೆಯಲ್ಲಿ 94ರಲ್ಲಿ ಅವಾಗ ವಿಮಲಾಬಾಯಿ ದೇಶಮುಖರು ಸ್ಪರ್ಧೆ ಮಾಡಿದರು ನನ್ನ ವಿರುದ್ಧ. ಅದು ಸ್ಪರ್ಧೆ ಮಾಡೋಕ್ಕೂ ಒಂದು ಕಾರಣ ಇದೆ. ನನಗೆ ಹೆಗಡೆ ಅವರು ನೇರವಾಗಿ ಕರೆದು ರಾಯರೆಡ್ಡಿಯವರು ಕಡೆಯಿಂದ ಹೇಳಿ ಕರೆಸ್ಕೊಂಡ್ರು. ಯಲಬುರ್ಗಾ ಹೇಳಿ ಕರೆಸ್ಕೊಂಡು ಕೂತ್ಕೊಂಡು, ಇಲ್ಲ ಅಪ್ಪಾಜಿ ನೀನು ನಮ್ಮ ಪಕ್ಷಕ್ಕೆ ಬಂದುಬಿಡು, ನಾನು ಮಾತಾಡಿದ್ದೀನಿ, ಜಿಗ್ಜಿನಿಯವ್ರ ಜೊತೆ ಮಾತಾಡಿದ್ದೀನಿ, ಗುರಡ್ಡಿಯವ್ರ ಜೊತೆ ಮಾತಾಡಿದ್ದೀನಿ, ಎಲ್ಲರ ಜೊತೆ ಮಾತಾಡಿದ್ದೀನಿ, ನಮ್ಮ ಪಕ್ಷಕ್ಕೆ ಬಂದುಬಿಡು, ನೀನು ಮುಂದೆ ಆರಿಸಿ ಬರ್ತೀಯ, ನಾನು ನಿನ್ನ ಮಂತ್ರಿನೂ ಮಾಡ್ತೀನಿ ಅಂಥೇಳಿ ನನಗೆ ನಿಜವಾಗಿ ಹೇಳ್ತೀನಿ ಅಂತ. ಅವರೆಲ್ಲ ಸತ್ತು ಸ್ವರ್ಗದಲ್ಲಿರ್ಬೋದು. ನಾನು ಅದನ್ನು ನೇರವಾಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ನನಗೆ ಕಾಂಗ್ರೆಸ್ ಪಾರ್ಟಿ ನನಗೆ ಗುರುತಿಸಿದೆ, ನಿಮಗೆ ದಳ ಪಕ್ಷಕ್ಕೆ ಆಹ್ವಾನ ಮಾಡಿ. ನನಗೇನಾಯಿತು, ಕಾಂಗ್ರೆಸ್ ಪಾರ್ಟಿ ನನಗೆ ಇಷ್ಟೊಂದು ಒಂದು ಅಂತಸ್ತು ಕೊಡ್ತು, ಗುರುತಿಸ್ತು. ನಾನು ಮತ್ತು SM ಕೃಷ್ಣ ಅವರ ಶಿಷ್ಯನಾಗಿರೋದ್ರಿಂದ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದೆ. ಮತ್ತೆ ಒಂದು 15 ದಿವಸದ ಮೇಲೆ ಮತ್ತೆ ಕರೆ ಕಳಿಸಿದ್ರು, ಇಲ್ಲಪ್ಪ ನೀನು ಬರದೇ ಇದ್ದರೆ ಅನಿವಾರ್ಯವಾಗಿ ವಿಮಲಾ ದೇಶಮುಖ ನಿಲ್ಲಿಸ್ಬೇಕಾಗತ್ತೆ, ನಾವು ಅದು ನಿಮಗೆ ಬಿಟ್ಟು ವಿಚಾರ ಅಂತ ಹೇಳ್ಕೊಂಡು ಬಂದೆ. ಆವಾಗ ಮೌಲಾಧಾರಿತ ರಾಜಕಾರಣ ಅಂತ ತಿಳ್ಕೊಂಡು ಅವ್ರೊಂದು ಪುಸ್ತಕ ಬರೆದ್ರು. ಇವತ್ತು ಆ ಪುಸ್ತಕ ನನ್ನ ಹತ್ರ ಇದೆ. ಅದಕ್ಕೆ ಆಟೋಗ್ರಾಫ್ ಹಾಕಿ ನಿನ್ನಂಗೆ ನಿಷ್ಠ ಮತ್ತು ಇದು ಅಂತ ಹೇಳಿ ನಾನು ಮೆಚ್ಚುಗೆ ವ್ಯಕ್ತ ಮಾಡಿದರು. ಎಲ್ಲೇ ಇರಲಿಪ್ಪ ನಿನ್ಗೆ ಒಳ್ಳೇದಾಗಲಿ ಅಂತ. ಇದೇ ನಿಷ್ಠೆಯ ಕಾರ್ಯಕರ್ತ ಅಂದರೆ ಅಪ್ಪಾಜಿ ನಾಡಗೌಡ ಅವರು ಪಾಪ ಭಾಳ ನನಗೆ ಮೆಚ್ಚಿಕೊಂಡು ನನ್ನ ಬೆನ್ನು ತಟ್ಟಿ ನಿನಗೆ ಒಳ್ಳೇದಾಗಲಪ್ಪ ಅಂತ ಹೇಳ್ಕೊಂಡು ನನ್ನನ್ನು ಕಳಿಸ್ಕೊಟ್ರು. ತದನಂತರ 94ರಲ್ಲಿ ನಾನು ಸೋತೆ. ವಿಮಲಾಬಾಯಿ ದೇಶಮುಖರಿಗೆ ಅವರ ಯಜಮಾನರು ತೀರ್ಕೊಂಡಿದ್ದ ಸ್ವಲ್ಪ ಅನುಕಂಪು ಬಂತು, ಬಾಬ್ರಿ ಮಸೀದಿನೂ ಸೇರಿತು. ರಾಜಕೀಯವಾಗಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದ್ದೇ ಇರುತ್ತೆ, ಇಲ್ಲ ಅಂತ ಅನ್ನೋದಿಲ್ಲ. ಅದು ಕೂಡ ಎಲ್ಲ ಆ್ಯಡ್ ಆಯಿತು. ನಾನು ಸೋತ ಮೇಲೆ ನಾನು 5 ವರ್ಷ ಹೆಚ್ಚು ಬರೀ ಪಕ್ಷದ ಸಂಘಟನೆ ಕಡೆ ನಾನು ಲಕ್ಷ್ಯ ಕೊಡ್ತಿದ್ದೆ. ಅದು ರಾಜ್ಯದಲ್ಲಿ ಎಲ್ಲಾದರೂ ಕಳಿಸಿದ್ರು ಹೋದೆ, ಮಾಡಿದೆ. ಜಿಲ್ಲೆಯ ಉಪಾಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದರು. ಹೀಗಾಗಿ ಆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ ಇರ್ತಿದ್ದೆ. ಕ್ಷೇತ್ರದಲ್ಲಿ ಏನಾದರೂ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಇರ್ತಿದ್ದೆ. ಮತ್ತು ಇವತ್ತು ನಾನು ಹೇಳಬೇಕಾಗತ್ತೆ ಈ ಮಾತುಗಳನ್ನು. ರಾಜಕಾರಣದಲ್ಲಿ ವಿರೋಧವಾಗಿದ್ದರೂ ಕೂಡ ನನಗೆ ಎಂದೆಂದೂ ಕೂಡ ಅಗೌರವದಿಂದ ವರ್ತನೆ ಮಾಡಲಿಲ್ಲ ವಿಮಲಾಬಾಯಿ ದೇಶಮುಖ. ನಾನು ಅಧಿಕಾರದಲ್ಲಿದ್ದಾಗ ಅವರಿಗೆ ಅಗೌರವವಾಗಿ ವರ್ತನೆ ಮಾಡಿಲ್ಲ, ಅವರು ಕೂಡ ನನಗೆ ಅಗೌರವವಾಗಿ ವರ್ತನೆ ಮಾಡಿಲ್ಲ. ನಾನು ಯಾವಾಗಲೂ ಅವರು ಕೇಳಿದರೆ, ಯಾರು ಕೇಳಿದ್ರು ನಮ್ಮ ದೊಡ್ಡವ ಅಂತಲೇ ಕರಿತಿದ್ದೆ. ಅವರೇನಪ್ಪ ಅಂದ್ರೆ ಅಪ್ಪಾಜಿ ಅಂತಲೇ ಮಾತಾಡ್ತಿದ್ರು. ಸೊ ಈ ಸಂಸ್ಕೃತಿ ಇವತ್ತಿಲ್ಲ. ಈ ಸಂಸ್ಕೃತಿ ಇವತ್ತು ಈ ರಾಜಕಾರಣದಲ್ಲಿ. ಹಿಂದೆ ಎಂ ಸಜ್ಜನವರು ಇದ್ದರು. ಎಂ ಸಜ್ಜನವರು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ನಮ್ಮ ಮನೆತನ ಆಗಲಿ, ದೇಶಮುಖರ ಮನೆತನ ಆಗಲಿ, ಯಾರೇ ಹೋದರೂ ಕೂಡ ಅಷ್ಟೊಂದು ಗೌರವಿಸ್ತಿದ್ರು. ನಮಗೆ ಬಹಳಷ್ಟು ಗೌರವ ಕೊಡ್ತಿದ್ರು. ಮತ್ತು ಬೇಜವಾಬ್ದಾರಿ ಮಾತುಗಳನ್ನು ಆಡ್ತಿದ್ದಿಲ್ಲ. ಆ ಸಂಪ್ರದಾಯ ಇವತ್ತಿಲ್ಲ. ಇದು ನಮ್ಮ ಮನಸ್ಸಿಗೆ ನೋವು ಬರುತ್ತೆ. ಇದು ತರುವಂಥ ನೋವು ಏನಪ್ಪ ಅಂದರೆ ಇದು ನೋವು ನಮಗೆ. ನಂತರ 99ರಲ್ಲಿ ಮತ್ತೆ ನಿಂತ್ಕೊಂಡೆ ಸ್ಪರ್ಧೆ ಮಾಡಿದೆ. ಅದೇ ವಿಮಲಾಬಾಯಿ ದೇಶಮುಖರ ವಿರುದ್ಧನೇ, ನಮ್ಮ ದೊಡ್ಡಮ್ಮನ ವಿರುದ್ಧ ಸ್ಪರ್ಧೆ ಮಾಡಿದೆ. ಗೆದ್ದ ಮೇಲೆ ನನ್ನ ಮುಖ್ಯ ಸಚೇತಕನಾಗಿ ಮಾಡಿದರು. ಒಂದು ವರ್ಷ ಬಿಟ್ಟು ಮುಖ್ಯ ಸಚೇತಕನಾಗಿ ಮಾಡಿದರು. ಮುಖ್ಯ ಸಚೇತಕನಾಗಿ ಮುಂದುವರೆದೆ. ನಮ್ಮ SM ಕೃಷ್ಣ ಅವರು ನಮ್ಮ ಮುಖ್ಯಮಂತ್ರಿಯಾಗಿ, ನಿಮ್ಮ ಗುರುಗಳು ಮುಖ್ಯಮಂತ್ರಿ ಆದರು. ಅದರ ಜೊತೆ ನಮಗೆ ಅಭಿವೃದ್ಧಿ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಈ ನೀರಾವರಿ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ನೀರಾವರಿ ಬಗ್ಗೆ ಹೆಚ್ಚು ನಮಗೆ ಒತ್ತನ್ನು ಕೊಟ್ಟು, ಆಲಮಟ್ಟಿ ಎಡದಂಡೆ ಕಾಲುವೆ, ಜಾಕ್ವೆಲ್ಲು ಎಡದಂಡೆ ಕಾಲುವೆ ಇನ್ನೆಲ್ಲಕ್ಕೂ ಹೆಚ್ಚು ಹಣವನ್ನು ಕೊಟ್ಟರು. 2002ರಲ್ಲೇ ನಾವು ಸುಮಾರು 54 ಕಿಲೋಮೀಟರ್ವರೆಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ನೀರಾವರಿ ಯೋಜನೆಯಲ್ಲಿ. ಹೀಗೆ ಅಭಿವೃದ್ಧಿಗೆ ಹೆಚ್ಚು ಕುಡಿ ನೀರಿಗೆ, ತಾಳೆಕೋಟೆ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಿದರು SM ಕೃಷ್ಣ ಅವರು. ಆ ಟೆಂಡರನ್ನು ಕರೆದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಮುದ್ದೇಬಾಳದಲ್ಲಿ ಅಲ್ಪ ಸ್ವಲ್ಪ ಇವತ್ತು ಇರತಕ್ಕಂಥ ಕುಡಿ ನೀರನ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು.
ಬಂಗಾರಪ್ಪ ಅವರು ಇದ್ದಾಗ ಕೂಡ ಅದನ್ನು ನಾವು ಆ ಕಾಲದಲ್ಲೇ ದುಡ್ಡನ್ನು ತೊಗೊಂಡು ಕಂಪ್ಲೀಟ್ ಮಾಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ದುಡ್ಡು ಬೇಕಾಗಿತ್ತು, ಇನ್ನೂ ಒಂದು 80 ಲಕ್ಷ 90 ಲಕ್ಷ ಬೇಕಾಗಿತ್ತು. ಅದನ್ನು ಕೂಡ ಇವರು ಬಂದ ಮೇಲೆ ನಮಗೆ ಕೊಟ್ಟರು, ಇಂಪ್ರೂವ್ಮೆಂಟ್ ಆಯಿತು. ರಸ್ತೆಗಳಿಗೆ ದುಡ್ಡು ಕೊಟ್ಟರು, ಶಾಲೆಗಳಿಗೆ ದುಡ್ಡು ಕೊಟ್ಟರು. ಶಾಲೆಗಳಿಗಂತೂ ವಿಶೇಷವಾದಂಥ ಗಮನ ಕೊಟ್ಟರು ಎಸ್ ಎಂ ಕೃಷ್ಣ ಅವರು. ಈಶಾನ್ಯ ವಲಯ ಅಂತ ಹೇಳಿ ಸ್ಥಾಪನೆ ಮಾಡಿದವರು ಅವರು. ವಿಶ್ವನಾಥ್ ಅವರು ನಮ್ಮ ಎಜುಕೇಷನ್ ಮಿನಿಸ್ಟ್ರು. ಸೊ ಹೀಗಾಗಿ ವಿಶ್ವನಾಥ್ ಅಂತ ಇದ್ದಂಥ ಸಂದರ್ಭದಲ್ಲಿ ಈಶಾನ್ಯ ವಲಯ ಅಂತ ಏನಾದರೂ ಬ್ಯಾಕ್ವರ್ಡ್ನೆಸ್ ಸ್ಟಡಿ ಮಾಡಿ, ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ ಸ್ಟಡಿ ಮಾಡಿ ಎಲ್ಲೆಲ್ಲಿಗೆ ಏನು ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅನ್ನುವಂಥದ್ದು ಪ್ರಾರಂಭ ಆದಂತೂ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಹೀಗಾಗಿ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತು. ಗುಲ್ಬರ್ಗಕ್ಕೆ ಹೆಚ್ಚು ಅನುದಾನ ಬರಲಿಕ್ಕೆ ಪ್ರಾರಂಭ ಆಯಿತು. ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಹೈದ್ರಾಬಾದ್ ಕರ್ನಾಟಕ ರೀಜನ್ ಅಂತ ಹೇಳ್ತೀವಿ, ಅಲ್ಲಿ ಹೆಚ್ಚು ದುಡ್ಡನ್ನು ಕೊಡ್ತಕ್ಕಂಥ ನಂಜುಂಡಪ್ಪ ವರದಿ ಮೇಲೆ ಅವರ ಆಧಾರ ಇಟ್ಕೊಂಡು ಅವ್ರಿಗೆ ಕೊಟ್ಟರು. ನಮ್ಮ ಇದಕ್ಕೆ ಏನೇನು ಕೊಡಬೇಕು ಹೆಚ್ಚು ದುಡ್ಡನ್ನು ಒತ್ತು ಕೊಟ್ಟರು. ಮತ್ತು ಒಂದು ಶಿಸ್ತಿತ್ತು. ಇವತ್ತು ನಾವು ಫಿಸಿಕಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಆ ಫಿಸಿಕಲ್ ಡಿಸಿಪ್ಲಿನ್ ಆ್ಯಕ್ಟ್ ತಂದವರು ಯಾರು? ಎಸ್ ಎಂ ಕೃಷ್ಣ ಅವರು ತಂದರು. ಸೊ ಇವತ್ತು ನಾನು ನೋಡಿದೆ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಯಾರೋ ರವಿ ಅವರು ಹೇಳಿದಂಥದ್ದನ್ನು ನೋಡಿದ್ದೇನೆ. ಸಿ ಟಿ ರವಿ ಅವರು 1,16,000 ಕೋಟಿ ಸಾಲ ಮಾಡಿದಾರಂತೆ. ವಿ ಆರ್ ಫಿಸಿಕಲ್ ಡಿಸಿಪ್ಲಿನ್ ಕೆಳಗಡೆ ಇದ್ದೀವಿ ನಾವು. ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿ ಸಾಲ ಮಾಡಿಲ್ಲ. ಎಲ್ಲ ಸರ್ಕಾರಗಳು ಸಾಲ ಮಾಡ್ತಾವೆ. ಆದರೆ ಸ್ಟ್ರಿಕ್ಟಾಗಿ ಆ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ ಅದನ್ನು ಮುರಿದು ನಾವು ಸಾಲ ಮಾಡಿಲ್ಲ ನಮ್ಮ ಮುಖ್ಯಮಂತ್ರಿಯವರು. ಆ ಪ್ಯಾರಾಮೀಟ್ರ್ ಒಳಗಡೆನೇ ಅದಾರ. ಹೀಗಾಗಿ ತಿಳ್ಕೋಬೇಕು, ನೀವು ಹೆಂಗೆ ಸಾಲ ಮಾಡಿದಿರಿ ಅನ್ನೋದನ್ನು ನೋಡಬೇಕು. ನೀವು ಹೆಂಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದಿರಾ ಡಿಸಿಪ್ಲಿನ್ ಮೇಂಟೈನ್ ಮಾಡಿದಿರಾ ಇಲ್ಲ. ಸೊ ಇವೆಲ್ಲ ತಿಳಿಬೇಕು. ಅದು ಯಾಕೆ ಬಂತಪ್ಪ, ಯಾಕೆ ಆ್ಯಕ್ಟ್ ತಂದರು? ಆ್ಯಕ್ಟ್ ತಂದರೂ ಕೂಡ ಆ್ಯಕ್ಟಿಗೆ ಬೆಲೆ ಕೊಡ್ದೇ ಇವ್ರು ಕೆಲಸ ಮಾಡಿದರು. ಹೌದು. ಆ ನಿರ್ಬಂಧಗಳು ನಮ್ಮ ಮೇಲೆ ಇರಲಿ ಅನ್ನೋದನ್ನು ತಂದಾಗೂ ಕೂಡ ಮಾಡಿದರು. ಆ ಚೌಕಟ್ಟನ್ನು ದಾಟಿ ಆಮೇಲೆ ಎಸ್ ಎಂ ಕೃಷ್ಣ ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಮಹತ್ವವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆಂದರೆ, ಮಂತ್ರಿಗಳ ಸಂಖ್ಯೆ ಕೂಡ ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 35 ಅಂತ ಏನು ಮಾಡ್ತಾರೆ, ಎಷ್ಟು % ಅಂತ ಫಿಕ್ಸ್ ಮಾಡಿದರು. ನಮ್ಮ ಟೋಟಲ್ ಎಷ್ಟು ಲೆಜಿಸ್ಲೇಚರ್ 224 ಇದ್ದಾರೆ. ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 18%. ಹೀಗಾಗಿ 35ಕ್ಕೆ ರಿಸ್ಟ್ರಿಕ್ಟ್ ಆಯಿತು. ಹೌದು, ಇವೆಲ್ಲ ಆಡಳಿತದ ಸುಧಾರಣೆಯ ಲಕ್ಷಣಗಳು. ಸೊ ಇವತ್ತು ಅದನ್ನು ಮಾಡಿವಿ ಅಂತ ಹೇಳಿ ಇವತ್ತು ರಾಜ್ಯದ ಬೆಳವಣಿಗೆ ಆಗಿದೆ. ಸೊ ಹೀಗೆ ಆಗ್ತಾ ಬಂತು. ನಮ್ಮ ಕ್ಷೇತ್ರದೂ ಶಿಕ್ಷಣ ಸಂಸ್ಥೆಗಳು ಬಂತು, ಕಾಲೇಜುಗಳು ಬಂತು, ರಸ್ತೆಗಳಾಯಿತು, ಕುಡಿ ನೀರಿನ ಯೋಜನೆ ಆಯಿತು, ಮಲ್ಟಿ ವಿಲೇಜ್ ಸ್ಕೀಮ್ಸ್ ಹೈಯೆಸ್ಟ್ ನಾನು ಅವಾಗ ತೊಗೊಂಡಿದ್ದು ಈ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ. ಇವತ್ತು ಹೆಚ್ಚು ಕಡಿಮೆ ಒಂದು ಕೆಲವು ಹಳ್ಳಿಗಳನ್ನು ಬಿಟ್ಟರೆ ಇವತ್ತು ಬರುವಂಥ ಮುಂದಿನ ವರ್ಷದಲ್ಲಿ ಇವತ್ತು ಜಲಧಾರೆ ಅಂತ ಯೋಜನೆ ಬರ್ತಾ ಇದೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಆ ಜಲಧಾರೆ ಯೋಜನೆ ಅಂದರೆ ಒಂದು ಹಳ್ಳಿಗೆ ಕೂಡ ಏನಪ್ಪ ಅಂದ್ರೆ ನೀರಿನ ತೊಂದರೆ ಇರೋದಿಲ್ಲ. ಈ ಕೆಲವು ಬಟ್ ಮೇಲೆ ಎಣಿಸೋಷ್ಟು ಹಳ್ಳಿಗೆ ತೊಂದರೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಬಟ್ ಮೇಲೆ ಎಣಿಸೋಷ್ಟು ಹಳ್ಳಿಗೆ ತೊಂದರೆ ಇದೆ ಕುಡಿ ನೀರು ಅಂದರೆ ಸೀಸನಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ತೊಂದರೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ತೊಂದರೆ ಬರ್ತದೆ. ಸೋರ್ಸು ಮತ್ತೊಂದು ಡ್ವಿಂಡಲ್ ಆಗ್ತಾ ಉಂಟು, ಇಷ್ಟಾಗಿದೆ. ಸೊ ಹೀಗೆ ಬೆಳವಣಿಗೆ ಆಗ್ತಾ ಬಂದಿದ್ದೀವಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಸತತವಾಗಿ 2004ರಲ್ಲಿ ಆರಿಸಿ ಬಂದೆ, 2008ರಲ್ಲಿ ಆರಿಸಿ ಬಂದೆ. ಅದು ಸಮ್ಮಿಶ್ರ ಸರ್ಕಾರ ಆಗಿತ್ತು ನಮ್ಮದು. ತದನಂತರ 2008ರಲ್ಲಿ ಆರಿಸಿ ಬಂದೆ, 2013ರಲ್ಲಿ ಆರಿಸಿ ಬಂದೆ. ಆವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿ ಆದರು. ಅವರು ಬಂದಾಗೂ ನಮಗೆ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟರು. ನಮ್ಮ ಭಾಗದ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟರು. ಈ ಏನು LBC ಕಾಲುವೆ ಅಂತ ಹೇಳ್ತೀವಿ ಸಂಪೂರ್ಣ ಮಾಡಲಿಕ್ಕೆ ಅವಕಾಶ ಆಯಿತು, ಡಿಸ್ಟ್ರಿಬ್ಯೂಟರ್ ಮಾಡಲಿಕ್ಕೆ ಅವಕಾಶ ಆಯಿತು. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ರೈತರ ತೊಂದರೆಯಿಂದ ಅಲ್ಲಿ ಮತ್ತೊಂದು ಏನಾರ ಆಗಿ ಸ್ವಲ್ಪ ತೊಂದರೆ ಆಗಿರ್ಬೋದು. ಆ ನಂತರ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ತೊಗೊಂಡಿವಿ, ಬೂದ್ಯಾಳ ಪೀರಾಪುರ ತೊಗೊಂಡಿವಿ. ಆಮೇಲೆ ನಮ್ಮ ಭಾಗದಲ್ಲೇ ಇವತ್ತು ನಾಗರಬೆಟ್ಟ ಲಿಫ್ಟ್ ಇರಿಗೇಷನ್ ಸ್ಕೀಮ್ ತೊಗೊಂಡಿವಿ. ಹೀಗೆ ನೀರಾವರಿಗೂ ಹೆಚ್ಚೆಲ್ಲ ಒತ್ತು ಕೊಟ್ಟರು. ಕಾಲೇಜ್ಗಳನ್ನು ಪಡೆದ್ವಿ, ರೆಸಿಡೆನ್ಷಿಯಲ್ ಕಾಲೇಜ್ ತೊಗೊಂಡಿವಿ. ಸುಮಾರು 30 ಕೋಟಿ ರೂಪಾಯಿದ ವೆಚ್ಚದಲ್ಲಿ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ ಮುದ್ದೇಬಾಳಕ್ಕೆ ತೊಗೊಂಡಿವಿ. ITI ತೊಗೊಂಡಿವಿ, ITI ಮಾಡಿದ್ದೀವಿ. ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ಮಾಡಿದ್ದೀವಿ. ಹೈಯೆಸ್ಟ್ ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ನನಗನ್ಸುತ್ತೆ ಇವತ್ತು ಮುದ್ದೇಬಾಳದಲ್ಲಿದ್ದಾವೆ. ಮೊರಾರ್ಜಿ ಸ್ಕೂಲ್ಸ್ ಇವತ್ತು ಮುದ್ದೇಬಾಳದಲ್ಲಿದ್ದಾವೆ.
ಸೊ ನೀರಾವರಿಯಲ್ಲಿ ಮೈನರ್ ಇರಿಗೇಷನಲ್ಲಿ ಕೂಡ ಇವತ್ತು ಬಾಂದರ್ಗಳು ಬ್ಯಾರೇಜಸ್ ಕೂಡ ಮಾಡಿದ್ದೀವಿ. ಏನು ಬ್ರಿಡ್ಜ್ ಕಮ್ ಬಾಂದರ್ ಮಾಡಿವಿ, ಬರೀ ಬಾಂದರ್ಗಳನ್ನು ಕೂಡ ಮಾಡಿದ್ದೀವಿ. ಸೊ ಡೆವಲಪ್ಮೆಂಟ್ ಅನ್ನುವಂಥದ್ದು ನನ್ನ ದೃಷ್ಟಿಯಲ್ಲಿ ಕೇವಲ ಒಂದಕ್ಕೆ ಸೀಮಿತ ಆಗಿರಬಾರ್ದು. ಎಲ್ಲ ಇಲಾಖೆಯಲ್ಲಿ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲಿ ಹಿಂದುಳಿದಿವೆ ಅದಕ್ಕೆ ನಾವು ಹೆಚ್ಚು ಲಕ್ಷ್ಯ ಕೊಟ್ಟು ಬೆಳವಣಿಗೆ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಏನು ಮಾಡಬೇಕಾಗಿದೆ ಅದನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅನ್ನುವಂಥದ್ದು ಇದೆ. ಇನ್ನೂ ಭಾಳಷ್ಟು ಮಾಡಬೇಕಾಗಿದೆ. ನಾನು ಹೇಳಿದೆ ತಮಗೆ ಹೇಳಬೇಕಾದ್ರೆ ಅಭಿವೃದ್ಧಿ ಅನ್ನೋದು ನಿಲ್ಲುವಂಥದ್ದಲ್ಲ ಪ್ರಕ್ರಿಯೆ. ಅದು ಸತತವಾಗಿ ನಡೆಯುವಂತಹ ಪ್ರಕ್ರಿಯೆ. ಹೌದು ನಿಂತು ನೀರಲ್ಲ, ಹರಿಯೋ ನೀರು. ಆಮೇಲೆ ಅದು ಅಭಿವೃದ್ಧಿ ಆಗ್ತಾನೆ ಹೋಗಬೇಕು, ನಿಲ್ಲೋದಿಲ್ಲ. ಒಂದು ಬೇಡಿಕೆ, ಜನರ ಬೇಡಿಕೆನೂ, ಈಗ ನಾವು ಜನರ ಬೇಡಿಕೆ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅನ್ನೋಂಥ ಬೇಡಿಕೆ ಇದೆ, ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಆಗಬೇಕು ಅಂತ ಬೇಡಿಕೆ ಇದೆ. ಅದು ಈಗಾಗಲೇ ಮಂಜೂರಾತಿ ತೊಗೊಂಡಿದ್ದೇನೆ. ಅದ್ರ ಬಗ್ಗೆ ಸದ್ಯದರಲ್ಲಿ ಇನ್ನು ಭಾಳ ಅಂದರೆ ಒಂದು 3-4 ತಿಂಗಳ ಅಥವಾ ಬರುವಂಥ ಫೈನಾನ್ಷಿಯಲ್ ಇಯರಲ್ಲಿ ಅದನ್ನು ಕೂಡ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ. ಸೊ ಹೀಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ, ಸೋಲಾರ್ ಪಾರ್ಕ್ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಸೋಲಾರ್ ಪಾರ್ಕ್ ಮಾಡಿದ್ದೀವಿ. ಸೋಲಾರ್ ಪಾರ್ಕ್ ಪ್ರೈವೇಟ್ ಪಾರ್ಟ್ನರ್ಸ್ PPP ಮೋಡ್ದಲ್ಲಿ ಆಗಿದ್ದಾವೆ. PPP ಮೋಡ್ದಲ್ಲಿ ಈಗಾಗಲೇ ಬೇರೆದವ್ರು ತೊಗೊಂಡು ಮಾಡಿದ್ದಾರೆ. ಸೊ ಹೀಗೆ ಮತ್ತು ಇವತ್ತು ಟ್ರೀ ಪಾರ್ಕ್ಸ್ ಆಗಬೇಕು ಅನ್ನುವಂಥದ್ದು ಬೇಡಿಕೆ. ಯಾರು ಅದರಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಹಸಿರು ತೋರಣ ಬಳಗ ಅಂತಿದೆ. ಹೀಗೆ ಅಭಿವೃದ್ಧಿ ಅನ್ನುವಂಥದ್ದು ನಿಲ್ಲುವಂಥದ್ದಲ್ಲ ಮತ್ತು ಅದು ಮುಕ್ತಾಯ ಆಗುವಂಥದ್ದಲ್ಲ. ಜನರ ಇವತ್ತು ನಾಳಿನ ಜಗತ್ತಿನ ಒಂದು ಪೈಪೋಟಿಯಲ್ಲಿ ಯಾವ ರೀತಿಯಾಗಿ ಬೇರೆ ವಿದೇಶಿಗಳು, ಬೇರೆ ನಗರಗಳು ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದ್ದೇವೆ ಅನ್ನುವಂಥ ದೃಷ್ಟಿಕೋನ ಇವತ್ತು ಎಲ್ಲರ ಕಣ್ಣ ಮುಂದೆ ಇದೆ. ಇವತ್ತು TV ಮಾಧ್ಯಮ ಹೀಗಿದ್ದಾಗ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅಭಿವೃದ್ಧಿ ಅನ್ನುವಂಥದ್ದು ನಿಲ್ಲುವಂಥದ್ದಲ್ಲ. ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ ಅಂದರೆ ಈ ಬಸ್ ಸ್ಟ್ಯಾಂಡ್ ಆದಮೇಲೆ ಇಲ್ಲ ಈ ಬಸ್ ಸ್ಟ್ಯಾಂಡ್ ಈ ರೀತಿಯಾಗಿರಬೇಕಾಗಿತ್ತು ಅಂತ ಮುಂದಿನವ್ರು ಬರ್ತಾರೆ. ಆ ನಂತರ ಇಲ್ಲ ಇವತ್ತು ಮಾಲಿನ್ಯ ನಿಯಂತ್ರಣ ಆಗಬೇಕಂದ್ರೆ ಯಾಕ್ರಿ EV ಬಸ್ಗಳನ್ನು ಯಾಕೆ ತರೋದಿಲ್ಲ ಅಂತ. ಸೊ ಇಟ್ಸ್ ಎ ಕಂಟಿನ್ಯೂಸ್ ಥಿಂಗ್. ಜನ ಕೂಡ ಅವರು ಭಾವನೆ ತಕ್ಕಂತೆ ಅಭಿವೃದ್ಧಿ ಮಾಡ್ತಾ ಹೋಗೋದಂಥದ್ದು ಇಟ್ಸ್ ಎ ಚಾಲೆಂಜ್. ಇವತ್ತು ಇಟ್ಸ್ ಎ ಚಾಲೆಂಜ್. ಅದೇನು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಚಾಲೆಂಜನ್ನು ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ನಾವು ಅದನ್ನು ಒಪ್ಪಬೇಕಾಗ್ತದೆ, ಒಪ್ಕೊಂಡು ಮುಂದುವರಿಬೇಕಾಗ್ತದೆ. ಹೀಗಿದ್ದಂಥದ್ರಲ್ಲಿ ಈಗ ನೀರಾವರಿ ಮಾಡಿದ್ದೀವಿ. ಕೆಲವು ಏನ್ರಿ ನಮ್ಮ ಐಕಟ್ ರೋಡ್ಸ್ ಬೇಕು ಅಂತಾರೆ. ನಮ್ಮ ಎಲ್ಲ ಬೆಳೆದಂಥ ಮಾಲ್ ಹೆಂಗೆ ತರೋದು, ನಮ್ಗೆ ಐಕಟ್ ರೋಡ್ ಬೇಕು. ಮೊದಲು ಬರೀ ನೀರಾವರಿ ಸಾಕು ಅಂತಾರೆ, ಆಮೇಲೆ ಐಕಟ್ ರೋಡ್ ಬೇಕು ಅಂತಾರೆ, ಹೊಸ ತಳಿಗಳು ಬೇಕಂತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ನೂ ಭಾಳ ಆ್ಯಕ್ಟಿವ್ ಆಗಬೇಕು ಅಂತಾರೆ. ಸೊ ಹೀಗೆ ಆಮೇಲೆ ಅದಕ್ಕೆ ಮಾರ್ಕೆಟ್ ಒದಗಿಸ್ಬೇಕಾದಂಥ ಜವಾಬ್ದಾರಿ ಬರ್ತದೆ. ಶುಗರ್ ಫ್ಯಾಕ್ಟ್ರಿ, ಶುಗರ್ ಮಿಲ್ಲಿಗೆ ಒಂದಾಗಿದೆ, ಒಂದು ಸಾಲ್ತಾ ಇಲ್ಲರಿ ನಮಗೆ ಮುಂದೆ ಇನ್ನೊಂದು ಶುಗರ್ ಮಿಲ್ ಇಲ್ಲಿ ಯಾರಾದರೂ ಪ್ರೈವೇಟ್ನವ್ರು ಬರ್ತಿದ್ರೆ ಅವ್ರಿಗೆ ನಾವು ಅವನ್ನ ಮಾಡಬೇಕು ಅಂತ. ಹೀಗೆ ಓವರಾಲ್ ಡೆವಲಪ್ಮೆಂಟಿಗೆ ಕೊರತೆ ಇಲ್ಲ. ಅದನ್ನು ನಿಲ್ಲದೇ ಇರತಕ್ಕಂಥದ್ದು, ಅದಕ್ಕೆ ಸ್ಪಂದನೆ ಮಾಡುವಂಥ ಮನಸ್ಸಿಟ್ಕೊಂಡೇ ನಾನು ಕೆಲಸ ಮಾಡಬೇಕು ಅಂತ ನನ್ನ ಆಲೋಚನೆ. ಸರಿ ಸರ್, 2004, 8, 13 ಸತತವಾಗಿ 18ರವರೆಗೆ ತಾವು 4ರಿಂದ ಶಾಸಕರಾಗಿ ಮುಂದೆ ಹೊರದ್ರಿ. ಮುದ್ದೇಬಿಹಾಳ ಒಂದು ಹಳ್ಳಿಯಲ್ಲಿ ಇದ್ದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ, ಒಂದು ತಾಲೂಕು, ಒಂದು ಅಪ್ಗ್ರೇಡ್ಗಾಗಿ ನಾವು ತೊಗೊಂಬಂದ್ರಿ, ಒಂದು ಅತಿ ಹೆಚ್ಚು ಡೆವಲಪ್ಮೆಂಟಿಗೆ ಪಾತ್ರ ವಹಿಸಿದ್ರಿ. ಆದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದಂಥವರಿಗೆ, ಇಷ್ಟೆಲ್ಲ ಸೌಕರ್ಯ ಕೊಟ್ಟಂಥವರಿಗೆ, ಇಷ್ಟೆಲ್ಲ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿ ಆ ಸಂದರ್ಭದಲ್ಲಿ ಬಜೆಟ್ನೂ ಕೂಡ ಕಡಿಮೆ ಬಜೆಟ್ ಮಂಡನೆ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ರಿ. ಆದರೆ ಇಂಥ ಶಾಸಕರನ್ನು 2018ರಲ್ಲಿ ಹಿನ್ನಡೆ ಆಗಲಿಕ್ಕೆ ಆ ಒಂದು ಕಾರಣ ಏನು ಸರ್? ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದಕ್ಕೆ ನಾನಾ ಕಾರಣಗಳಿರ್ತವೆ. ಆವಾಗ ಮುಖ್ಯವಾಗಿ ಆದಂಥದ್ದು ಏನಾಯಿತು ಅಂತಂದರೆ, ಮೊದಲನೇದಾಗಿ ಯಡಿಯೂರಪ್ಪನವರು ಟೀಮ್ ಏನಿದೆ 2013ರಲ್ಲಿ ಒಂದು ಸಮಾಜದ ಮತಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದು ಯಾವುದೋ ಒಂದು ಪಕ್ಷ ಮಾಡಿದ್ರು, KJP ಸ್ವಲ್ಪ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಲಾಭ ಆಗಿತ್ತು. 2018ರಲ್ಲಿ ಸಿದ್ದರಾಮಯ್ಯನವರು ಅತ್ಯುನ್ನತವಾದಂಥ ಸರ್ಕಾರ ನಡೆಸಿದರು, ಅದರಲ್ಲಿ ಎರಡನೇ ಮಾತಿಲ್ಲ. ದ ಬೆಸ್ಟ್
ಗೌರ್ಮೆಂಟ್ ಅಂತಂದರೆ ಎಸ್ ಎಂ ಕೃಷ್ಣನ ಕಾಲ ಮತ್ತು ಸಿದ್ದರಾಮಯ್ಯ ಕಾಲ. ಹಿನ್ನಡೆ ಆಗಲಿಕ್ಕೆ ಚುನಾವಣೆಯಲ್ಲಿ ಕಾರಣ ಏನಂದರೆ, ಯಾಕಂದ್ರೆ ನಾನು ಅಭಿವೃದ್ಧಿ ಮಾಡಿದೆ, ನನಗೂ ಕೂಡ ಸಾಕಷ್ಟು ಜಲ್ದಿ ವಿಶೇಷ ಪ್ರತಿನಿಧಿಯಾಗಿದ್ದೆ, ಏನೆಲ್ಲ ಮಾಡಬೇಕು ಸಾಧನೆಗಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು, ಆಗಿತ್ತು. ರಾಜಕಾರಣದಲ್ಲಿ ಇವತ್ತು ಅದು ಏನಂತಂದರೆ ಕೆಲವು ಕುತಂತ್ರದಲ್ಲಿ ನಡೀತವೆ. ಆ ಕುತಂತ್ರಕ್ಕೂ ಬಲಿಯಾಗ್ತಕ್ಕಂಥ ಒಂದು ಪ್ರಸಂಗ ನನಗೂ ಬಂತು. ಆಮೇಲೆ ಹಣ ಕೂಡ ಇವತ್ತು ನಾಳೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ರಾಜಕಾರಣದಲ್ಲಿ. ನಾನು ನಮ್ಮ ಜನ ಎಂದಿಗೂ ಕೂಡ ಹಣ ಕೇಳೋದಿಲ್ಲ. ಚುನಾವಣೆಯಲ್ಲಿ ಎಂದೂ ಕೂಡ ನನಗೆ ಹಣ ಕೇಳಿಲ್ಲ, ಇಷ್ಟು ವರ್ಷ ಆದರೂ ಕೂಡ ಅದೇ ಭಾವನೆಯಲ್ಲಿ ನನ್ನ ಪಟ್ಟಿಗೆ ನಾನು ಚುನಾವಣೆ ಮಾಡಿದೆ. ಇವೆಲ್ಲ ಕಾರಣ. ಮತ್ತು ನಾನೇನು ಸೋಲು, ಯಾರು ನನ್ನ ವಿರುದ್ಧವಾಗಿ ಬಿ ಜೆ ಪಿ ಕ್ಯಾಂಡಿಡೇಟಾಗಿ ನಿಂತ್ಕೊಂಡ್ರು ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದರು. 2 ಚುನಾವಣೆ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದರು, ದೇವರಿಪ್ಪರಿಗಿಂದ ಸ್ಪರ್ಧೆ ಮಾಡಿದರು. ದೇವರಿಪ್ಪರಿಗಿಂದ ಸ್ಪರ್ಧೆ ಮಾಡಿದರೂ ಕೂಡ ಕಾಂಗ್ರೆಸ್ದ ಹಲವಾರು ಕಾರ್ಯಕರ್ತರು ಕೂಡ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು. ಸಹಜವಾಗಿ ನನಗೂ ದೇವರಿಪ್ಪರಿಗೆಯಲ್ಲಿ ಕೆಲವು ಜನ ಗುರುತಿಸ್ಕೊಂಡಿರ್ತಾರೆ, ಅವ್ರಿಗೂ ಇಲ್ಲಿ ಜನ ಗುರುತಿಸ್ಕೊಂಡಿರ್ತಾರೆ. ನಮ್ಮ ರಾಜಕೀಯ ಜೀವನದಲ್ಲಿ ಇದ್ದೇ ಇರುತ್ತೆ. ಹೌದು ಹೌದು, ಅಭಿಮಾನಿ ಬಳಗ ಸಹಜ. ಅಭಿಮಾನಿ ಬಳಗ ಅನ್ನುವಂಥದ್ದು ಒಂದು ಕ್ರಿಯೇಟ್ ಆಗಿರುತ್ತೆ. ಹೌದು ಹೌದು ಹೌದು. ಅದು ಏನು ಮಾಡ್ತು ಅಂದರೆ, ಕೆಲವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಅವರು ಬಿ ಜೆ ಪಿಗೆ ಹೋದರೂ ಕೂಡ ಅವರು ನಮ್ಮ ಜೊತೆನೇ ಇದ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಗಿರಬಹುದು ಅನ್ನುವಂಥ ಒಂದು ಸಂಶಯ. ಇದು ಕೂಡ ಒಂದು ಕಾರಣ ಆಗಿರ್ಬೋದು. ಇವೆಲ್ಲನೂ ಮುಖ್ಯ ಕಾರಣ. ಆಮೇಲೆ ನಾನು ಹೇಳಿದೆ, ದೇಶಮುಖ ಮನೆತನದವರು ನಿಂತ್ಕೊಳ್ಳಿಲ್ಲ. ದೇಶಮುಖ ಮನೆತನದವರು ನಿಂತ್ಕೊಂಡಿದ್ರೆ ಆ ಸ್ಪರ್ಧೆನೇ ಬೇರೆ. ಸ್ಪರ್ಧೆ ತ್ರಿಕೋನ ಅಲ್ಲ, ಅವರು ನಾವು ಚುನಾವಣೆ ಮಾಡೋದರ ರೀತಿಯೇ ಬೇರೆ. ನಾವು ದುಡ್ಡು ಹಣಕ್ಕೋಸ್ಕರ ಚುನಾವಣೆ ಮಾಡ್ತಕ್ಕಂಥವ್ರು ಆಗಿರಲಿಲ್ಲ. ಅಂದ್ರೆ ಮಂಡಕ್ಕಿ ಮಿರ್ಚಿ ಮೇಲೆ ಹೋಗ್ತಿತ್ತು ಚುನಾವಣೆ. ಮಂಡಕ್ಕಿ ಮಿರ್ಚಿನೂ ಇಲ್ಲ. ಪಾಪ ಜನರು ಅವರೇ ನಮಗೆ ಚಹಾ ಕೊಡಿಸೋರು, ಅವರೇ ನಮಗೆ ಸ್ವಲ್ಪ ಮಂಡಕ್ಕಿ ಹಾಕೋರು, ನಾವಲ್ಲ. ಅವರೇ ನಮಗೆ ಕೊಡೋರು. ಕೆಲವು ಹಳ್ಳಿಯಲ್ಲಿ ಮಾತ್ರ ಕೊಡ್ತಿದ್ದೀವಿ. ಸೊ ಈ ರೀತಿಯಾದಂಥ ವಾತಾವರಣ ಇತ್ತು. ಇಲ್ಲೇನಾಯಿತು ಅಂದರೆ ದುಡ್ಡಿನ ಹೊಳೆ ಹರಿಯುವಂಥದ್ದಾಯಿತು. ದುಡ್ಡಿನ ಹೊಳೆ ಹರಿಸ್ತಕ್ಕಂಥ ಕೆಲಸ ಆಯಿತು. ದುಡ್ಡು, ಮತ್ತೊಂದು ಏನಂತೀರಿ, ಜಾತಿ ಇಲ್ಲ. ಜಾತಿ ಏನು ಇಬ್ಬರು ಒಂದೇ ಸಮಾಜದವರಾಗಿದ್ದೀವಿ, ಅದರಲ್ಲಿ ಜಾತಿ ಭಾಳ ಪ್ರಬಲ ಆಗಲಿಲ್ಲ. ವಿಮಲಾಬಾಯಿ ದೇಶಮುಖರು ಏನು ಅನ್ವಯಿಗಳಿದ್ರು, ಅವರು ಕೂಡ ನನಗೆ ಬೆಂಬಲ ಕೊಡಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ಅವರು ಅವಾಗ ಯಾಕಂದ್ರೆ ದಳದವರು ಬಿ ಜೆ ಪಿ ಜೊತೆಗೆ ಗುರುತಿಸ್ಕೊಂಡ್ಬಿಟ್ರು. ದಳದವರು ಓಟ್ ಡಿವಿಷನ್ ಆಗಿದ್ದರೆ ಅನುಕೂಲ ಆಗ್ತಿತ್ತು, ಅವರು ಬಿ ಜೆ ಪಿ ಜೊತೆಗೆ ಗುರುತಿಸ್ಕೊಂಡ್ರು. ಅದಕ್ಕೆ ಈ ಕೆಲವು ಇವೆಲ್ಲ ಒಂದು ಕಡೆ ದುಡ್ಡಿಂದ ಹಣದ ಹೊಳೆ, ಹೆಂಡದ ಹೊಳೆ, ಹಣದ ಹೊಳೆ, ಆಮೇಲೆ ಯುವಕರಿಗೆ ಇರಲಾರ್ದನ್ನು ತಲೆ ಕೊಟ್ಟು ಒಕ್ಕಲೆಪ್ಸ್ತಕ್ಕಂಥ, ಆಮಿಷಕ್ಕೆ ಒಳಗೆ ಮಾಡಿ ಅವರಿಗೆಲ್ಲ ತಪ್ಪು ದಾರಿಗೆ ತೋರಿಸ್ತಕ್ಕಂಥದ್ದು, ಇವೆಲ್ಲ ಅದು ಒಂದು ಕಡೆ ಚುನಾವಣೆ. ಎರಡನೇದು ಈ ಜಾತಿ ಲೆಕ್ಕಾಚಾರದಲ್ಲಿ ನಾನೇನು ಊಹೆ ಮಾಡಿದ್ದೆ ಅದು ಆಗಲಿಲ್ಲ. ಯಾರೋ ನನಗೆ ಬೆಂಬಲ ಕೊಡ್ತಾರಂತ ಮಾಡಿದ್ದೆ, ಅವ್ರು ಕೊಡಲಿಲ್ಲ. ಅದು ಡಿವಿಷನ್ ಆಯಿತು, ಓಟ್ಸ್ ಡಿವಿಷನ್ ಆಯಿತು. ಹೀಗಾಗಿ ಆ ಚುನಾವಣೆಯಲ್ಲಿ ನಾನು ಸೋಲನ್ನು ಅನುಭವಿಸ್ಬೇಕಾದಂಥ ಪ್ರಸಂಗ ಬಂತು. ಅದು ನನ್ನದೇ ಆದಂಥ ಹೊಳದಂಡಿ ಅನ್ನುವಂಥ ಒಂದು ಅಭಿಮಾನದ ಸಂಗತಿ ಏನಿತ್ತು. ಯಾಕಂದರೆ 24 ತಾಸು ನಾವು ಗುರುತಿಸ್ಕೊಂಡಿರ್ತದೆ. ನಮ್ಮ ಜನ ಅನ್ನೋರು ಏನಾಯಿತು, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ನನಗೆ ಅಲ್ಲಿ ಆಯಿತು. ನನಗೆ ಅಲ್ಲಿ ಕೂಡ ಹಿನ್ನಡೆ ಆಯಿತು. ಅದಕ್ಕೆ ಇವತ್ತಿಗೂ ಯಾವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಆಯಿತು ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ. ಹಿನ್ನಡೆ ಆಯಿತು, ಸೋಲು ಅನುಭವಿಸಿದೆ. ಬಟ್ ಸೋಲು ಅನುಭವಿಸಿದ್ರು ಕೂಡ ಜನ ನನ್ನ ಕೈ ಬಿಡಲಿಲ್ಲ. ಇದು ನಾನು ಹೇಳ್ತೀನಿ ಸ್ಪಷ್ಟವಾಗಿ. ನಾನು ಸೋಲು ಅನುಭವಿಸಿದೆ ಖರೆ, ಆದರೆ ಜನ ನನ್ನನ್ನು ಮಾತ್ರ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರೇನಿದ್ದಾರಲ್ಲ, ಅವರು ಯಾವಾಗಲೂ ಕೂಡ ನನ್ನನ್ನು ಗೌರವಿಸಿದರು. ನನ್ನ ನಾಯಕರ ಸ್ಥಾನದಲ್ಲೇ ನೋಡಿದರು. ಮತ್ತು ಪಕ್ಷ ಕೂಡ ನನ್ನನ್ನು ಗುರುತಿಸ್ತು. ಪಕ್ಷ ಕೂಡ ನನ್ನನ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಮತ್ತೆ ನೇಮಕ ಮಾಡಿತು. ರಾಜ್ಯದ ಉಪಾಧ್ಯಕ್ಷನಾಗಿ ನೇಮಕ ಮಾಡಿತು. ಸೊ ಹೀಗಾಗಿ ನನಗೆ ಆ ಸೋಲು ಆಗಿದ್ದರೂ ಕೂಡ ನನಗೇನು ಮನಸ್ಸಿಗೆ ಬೇಜಾರು ತರಲಿಲ್ಲ. ಆದರೆ ದಾಖಲಾತಿ ಪ್ರಕಾರ ಸೋಲು, ಕ್ಷೇತ್ರ ಜನತೆ ಪ್ರಕಾರ ಸೋಲು ಅಲ್ಲ. ಅದೇ ಹೇಳ್ತೀನಿ. ನಾನಂತೀನಿ, ಸೋಲು ಅನ್ನೋಕ್ಕಿಂತ ಬದಲಾಗಿ ಪರ ಮತ್ತು ವಿರೋಧವಾಗಿರ್ತಕ್ಕಂಥದ್ರಲ್ಲಿ ನಾವು ತಿರಸ್ಕಾರ ಮಾಡಿದ್ದೀವಿ ಅನ್ನೋಂಥ ಶಬ್ದವನ್ನು ಬಳಸ್ತೇವೆ. ಕೆಲವರಿಗೆ ಒಲವು ತೋರಿಸ್ತಾರೆ, ಕೆಲವರು ತೋರಿಸೋದಿಲ್ಲ.
ಸೊ ಹೀಗಾದಂಥ ಸಂದರ್ಭ ನಾನೇನು ಅದನ್ನು ಸೋಲು ಅಂತ ತೊಗೊಳ್ಳಿಲ್ಲ, ನಾನು ಚಾಲೆಂಜ್ ಅಂತ ತೊಗೊಂಡೆ. ಎಸ್ ಎಸ್ ಎಸ್. ಮುಂದಿನ ಸಲ ನಾನು ಅವಾಗ 99ರಲ್ಲಿ ಆಗಿತ್ತು, ಇಲ್ಲೇ 2018ನಲ್ಲಿ ಆಗಿದೆ. ಗೆಲ್ಲೇಬೇಕು ಅದನ್ನು ಮಿಸ್ ಮಾಡಿ ಜನರ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಒಂದು ಅವಕಾಶ ಸಿಕ್ತು. ನಮ್ಮ ಸ್ವಂತ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. 5 ವರ್ಷ ನಮ್ಗೆ ಸ್ವಂತ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಂತ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಮತ್ತೆ ಚೇತರಿಸ್ಕೊಂಡೆ, ಮತ್ತೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬಂದೆ. ಸೊ ರಾಜಕಾರಣದಲ್ಲಿ ಎಲ್ಲ ರೀತಿಯಾದಂಥ ಏರುಪೇರುಗಳನ್ನು ನೋಡಿದ್ದೀವಿ. ಆದರೆ ಹೇಳಿದ್ದಿಲ್ಲ ನಿಮಗೆ, 1989ನಲ್ಲಿ ಕಾಲವನ್ನು ಹೋಲಿಸಿದಾಗ ಮತ್ತು ಈಗಿನ ಆಡಳಿತದ ಒಂದು ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಬಹಳ ವ್ಯತ್ಯಾಸ ಆಗಿದೆ, ಭಾಳ ವ್ಯತ್ಯಾಸ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಅಸಹಾಯಕರಾಗ್ತೀವಿ, ಹೌದು ಹೌದು, ಆ ಪರಿಸ್ಥಿತಿ ಬಂದಿದೆ. ಸೊ ಇದನ್ನು ಸಿದ್ದರಾಮಯ್ಯನವರು ಎಷ್ಟೇ ಪ್ರಯತ್ನ ಮಾಡಿ ಇದನ್ನು ಸರಿಪಡಿಸ್ಬೇಕು ಅನ್ನೋಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಆಲೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಬೇಕು ಅಂತ ತಿಳ್ಕೊಂಡು ದೇಶಪಾಂಡೆ ಅಂಥವ್ರನ್ನ ಕೂಡ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅದರ ಬಗ್ಗೆ ಸಲಹೆಗಳನ್ನು ತೊಗೊಳ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಾದಂಥ ಆಲೋಚನೆ ಪಕ್ಷದಲ್ಲಿ ನಡೀತಾ ಇದ್ದಾವೆ. ನೋಡೋಣ ಏನಾಗುತ್ತೆ ಮುಂದೆ. ಸರಿ ಸರ್, ನಾನು 2023ರ ಡೆವಲಪ್ಮೆಂಟ್ ವಿಷಯ ಕಡೆ ನಾನು ಬರ್ತಾ ಇದ್ದೇನೆ. 2.5 ವರ್ಷದಿಂದ ಅಪ್ಪಾಜಿ ನಾಡಗೌಡರವರು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ಬೇಡಿಕೆ ಬರೋದಕ್ಕಿಂತ ಪೂರ್ವಕವಾಗಿ ಈ ಬೇಡಿಕೆ ಬರಬಹುದಲ್ಲ ನನ್ನ ಕ್ಷೇತ್ರದಿಂದ ಅನ್ನೋದಕ್ಕಿಂತ ಪೂರ್ವಕವಾಗಿ ಯಾವ್ಯಾವ ಅಭಿವೃದ್ಧಿ 2.5 ವರ್ಷದಲ್ಲಿ ತರೋದ್ರಲ್ಲಿ ಯಶಸ್ವಿಯಾಗಿದೆ ಸರ್? ಹೇಳಿದೆ ಅಲ್ಲ ನಿಮಗೆ, ಮುಖ್ಯವಾಗಿ ನೀರಾವರಿ ಯೋಜನೆಯಲ್ಲಿ ಆಲಮಟ್ಟಿ ಎಡದಂಡೆ ಕಾಲುವೆದು ಅದು ಬಹಳ ದುಸ್ಥಿತಿಯಲ್ಲಿತ್ತು. ಅದನ್ನು ಪುನಃ ರಿವೈವ್ ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಹಣ ಕೇಳಿದ್ದೆ. ಆ ಪ್ರಕಾರವಾಗಿ ಹಣ ಕೊಟ್ಟರು. ಆ ಕೆಲಸ ನಡೀತಾ ಇದೆ, ಟೆಂಡರ್ ಆಗಿದೆ, ಆ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ನೆನಗುದಿಗೆ ಬಿದ್ದಂಥ ಇವತ್ತು ನಮ್ಮ ನಾಗರಬೆಟ್ಟ ಏತ್ ನೀರಾವರಿ ಏನಿದೆ, ಆ ನಾಗರಬೆಟ್ಟ ಏತ್ ನೀರಾವರಿಗೂ ಕೂಡ ಹಣ ಕೊಟ್ಟಿದ್ದಾರೆ. ಸ್ವಲ್ಪ ರೈತರು ಒಂದಿಬ್ಬರು ತೊಂದರೆ ಮಾಡಿದ್ದಾರೆ. ನಾನು ಅನಿಸುತ್ತೆ ಈ ಜನವರಿ ನಾವು ಅದನ್ನು ಲೋಕಾರ್ಪಣೆ ಮಾಡ್ತೀವಿ. ಅದನ್ನು ಆ ಯೋಜನೆಯನ್ನು ಲೋಕಾರ್ಪಣೆ ಮಾಡ್ತೀವಿ. ಅದೇ ರೀತಿಯಾಗಿ ರಸ್ತೆ ಅಭಿವೃದ್ಧಿಗೋಸ್ಕರ ನಾವೇನು ಹಣ ಕೇಳಿದ್ದೀವಿ, ನೀವು ಕಂಪೇರ್ ಮಾಡ್ಬೋದು, ನಮ್ಮ ಕ್ಷೇತ್ರಕ್ಕೆ ಮತ್ತು ಬೇರೆ ಕ್ಷೇತ್ರಕ್ಕೆ ಹೋಗಿ ಕಂಪೇರ್ ಮಾಡ್ಬೋದು. ಇವತ್ತು ಸುಧಾರಿತ ರಸ್ತೆಗಳು ಇವತ್ತಿದ್ದಾವೆ ನಮ್ಮಲ್ಲಿ. ಎಲ್ಲ 1-2 ಕಡೆ ಕೆಟ್ಟಿರ್ಬೋದು. ನಾನು ಸಂಪೂರ್ಣವಾಗಿಯೂ ಎಲ್ಲ 100ಕ್ಕೆ 100 ಚಲೋ ಅಂತ 1-2 ಕಡೆ, ಯಾಕಂದರೆ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಟ್ರಾಫಿಕಲ್ಲಿ ಏನು ಟ್ರಾಫಿಕ್ಕು ಅದರ ಮೇಲೆ ಲೋಡ್ ಇರಬೇಕು, ಅದಕ್ಕಿಂತ ಎಕ್ಸೆಸ್ ಲೋಡಿಂಗ್ ಆದಾಗ ಹಾಳಾಗ್ತಾವೆ ರಸ್ತೆಗಳು. 20-25% ಆಗಿರ್ಬೋದು. ಇದು ನಡೆದಿದೆ. ಸೊ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಮಂತ್ರಿಗಳು ಕೂಡ ಇವತ್ತು ಸುಮಾರು 25 ಕೋಟಿ ರೂಪಾಯಿವರೆಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ ರಸ್ತೆ ಅಭಿವೃದ್ಧಿಗೋಸ್ಕರ. ನಮ್ಮ ಜಾರಕಿಹೊಳಿ ಅವರು ಕೊಡ್ತೀವಿ ಅಂತಾರೆ. RDPRದವ್ರು ಕೂಡ ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಟ್ಟಿದ್ದಾರೆ. ಸೊ ಹೀಗೆ ಮತ್ತು ನಮ್ಮ ವಿಶೇಷ ಅನುದಾನದಲ್ಲಿ ಮುಖ್ಯಮಂತ್ರಿಯವರು 50 ಕೋಟಿ ಮೊದಲು ಕೊಟ್ಟಿದ್ದಾರೆ. ಈ ವರ್ಷ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಅಭಿವೃದ್ಧಿ ಇವತ್ತು ಮುದ್ದೇವಾಳದಲ್ಲಿ ಇವತ್ತು ನಾವು ವಾಣಿಜ್ಯ ಮಳಿಗೆಯನ್ನು ಕಟ್ತಕ್ಕಂಥದ್ದಕ್ಕಾಗಿರ್ಬೋದು, ಕುಡಿ ನೀರಿನ ಸುಧಾರಣೆಗಾಗಿರ್ಬೋದು, ಮತ್ತು ವಿಶೇಷವಾಗಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಏನಾಗಿರ್ಬೋದು, ಇದಕ್ಕೆಲ್ಲದೂ ಕೂಡ ದುಡ್ಡು ಪಡಿತಾ ಇದ್ದೀವಿ. ಶಾಲೆ ಕಟ್ಟಡಗಳಿಗೆ ಹೆಚ್ಚು ದುಡ್ಡು ಬೇಕಾಗಿದೆ. ಶಿಕ್ಷಣಕ್ಕೆ ಬಗ್ಗೆ ವಿಶೇಷವಾಗಿ ಕಟ್ಟಡಗಳಿಗೆ ಬೇಕಾಗಿದೆ. ಬಹಳಷ್ಟು ಸುಮಾರು ಒಂದು 200 ಸ್ಕೂಲ್ಸು ಇವತ್ತು ಶಿಥಿಲಗೊಂಡಿದ್ದಾವೆ. 200 ಸ್ಕೂಲ್ ರೂಮ್ಸು ಶಿಥಿಲಗೊಂಡಿದ್ದಾರೆ. ಈಗಾಗಲೇ ಅದಕ್ಕೆ ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ಕೂಡ ವಿಶೇಷ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ. ಈಗ ಇನ್ನೂ ಹೆಚ್ಚು ಅನುದಾನವನ್ನು ಕೇಳ್ತಾ ಇದ್ದೀನಿ. ಬಹುತೇಕ ಅದು ಕೂಡ ನಾವು ಪಡೆದು ಆ ಕೆಲಸವನ್ನು ಕೂಡ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ. ನೀರಾವರಿ ಕ್ಷೇತ್ರದಲ್ಲಿ ತಮಗಾಗಲೇ ಹೇಳಿದ್ದೇನೆ, ಸಾಕಷ್ಟು ನೀರಾವರಿ ಬಂದಿದೆ. ಅದರ ಜೊತೆಯಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ 20-25% ಪೂರ್ಣ ಅಂತಲ್ಲ ಆಗಿರ್ಬೋದು ಅಂತ ತಗೊಳ್ತಾ ಇದ್ದಾರೆ. ಆದರೆ BJP ಶಾಸಕರು ಮತ್ತು ತಮ್ಮ ಸಹಪಕ್ಷದ ಕೆಲವೊಂದು ಶಾಸಕರು
ಈ ಗ್ಯಾರಂಟಿಯಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ, ಈ ಗ್ಯಾರಂಟಿಯಿಂದ ನಮಗೆ ಡೆವಲಪ್ಮೆಂಟಿಗೆ ಕುಂಠಿತವಾಗಿದೆ, ಈ ಗ್ಯಾರಂಟಿಯಿಂದ ಕ್ಷೇತ್ರದ ಕಡೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ ಆಗ್ತಾ ಇದೆ ಸರ್. ಇದರ ಬಗ್ಗೆ ತಾವು ಹೇಳುವ ಪ್ರಕಾರದಿಂದ ಗ್ಯಾರಂಟಿಯಿಂದ ಹಿನ್ನಡೆ ಆಗಿದೆ ಅಥವಾ ಗ್ಯಾರಂಟಿನ ಒಂದು ಕಡೆ ಡೆವಲಪ್ಮೆಂಟ್ಗೆ ಸಿಗ್ತಂಥ ಬಜೆಟೇ ಒಂದು ಕಡೆನಾ ಸರ್? ನೋಡಿ, ಗ್ಯಾರಂಟಿ ಅನ್ನುವಂಥದ್ದು ನೇರವಾಗಿ ಜನರಿಗೆ ಮುಟ್ತಾ ಇದೆ, ಅದು ಬಡ ಜನತೆಗೆ ಮುಟ್ತಾ ಇದೆ. ಇವತ್ತು ನಮ್ಮ ಗೃಹ ಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅಥವಾ ಮಿಷನನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ ಆಗಿರ್ಬೋದು, ಇವೆಲ್ಲ ಇದಾವಲ್ಲ, ನೇರವಾಗಿ ಬಡ ಜನರಿಗೆ ಮುಟ್ತಾ ಇದೆ. ಆದರೆ ಒಂದು ಏನು ಅಂದರೆ, ಯಾರು ಇದನ್ನು ಪಡಿಬೇಕು ಅವರು ಪಡೆದಾಗ ಮಾತ್ರ ಯಾವ ತೊಂದರೆ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡಿರ್ತಾರೆ, ನಮ್ಮ ಮುಖ್ಯಮಂತ್ರಿಯವರು ಈ ಯೋಜನೆಯನ್ನು ಅನೌನ್ಸ್ ಮಾಡುವಾಗ ನಿರೀಕ್ಷೆ ಮಾಡಿರ್ತಾರೆ, ಏನಪ್ಪ ಇಷ್ಟು BPL ಕಾರ್ಡ್ ಇದ್ದಾವೆ, ಇಷ್ಟು ಜನಕ್ಕೆ ನಾವು ಫ್ಯಾಮ್ಲೀಸಿಗೆ ಕೊಡಬೇಕಾಗತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಮೇಲೆ ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾರೆ, ಅದು ಬಡವರಿಗೆ ಮುಟ್ಲಿ ಅನ್ನುವಂಥ. ಅದರ ಬದಲಾಗಿ ನಾನು ಕೂಡ ತೊಗೊಂಡ್ರೆ ಇಲ್ಲಿ ದುರುಪಯೋಗ ಆಗ್ತಾ ಇದೆ. ಹೌದು, ಎಲ್ಲಿ ದುರುಪಯೋಗ ಆಗ್ತಾ ಇದೆ ಅದನ್ನು ನಾವು ನಿಲ್ಲಿಸಬೇಕು. ಇದರಿಂದ ಆರ್ಥಿಕವಾಗಿ ಈಗ ಕೇಂದ್ರ ಸರ್ಕಾರದ ಸಮೀಕ್ಷೆಗಳೇ ಹೇಳ್ತಾ ಇದ್ದಾವೆ, ಈ ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯದ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೇಂದ್ರ ಸಮೀಕ್ಷೆದಲ್ಲಿ. ಇದನ್ನು ಕಾಪಿ ಮಾಡೋಕ್ಕೆ ಪ್ರಾರಂಭ ಮಾಡಿ. ಸೊ ಅಲ್ಟಿಮೇಟ್ಲಿ ಡೆವಲಪ್ಮೆಂಟ್ ಅಂದರೆ ಏನು, ಅಭಿವೃದ್ಧಿ ಅಂದರೆ ಏನು, ವ್ಯಕ್ತಿಗತವಾಗಿ ಅವನಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂಥ ಸೌಕರ್ಯ ಸಿಕ್ಕು ಅವನೇನಪ್ಪ ಅಂದರೆ ಮೇಲೆ ಬರ್ತಕ್ಕಂಥದ್ದಾದಾಗ ಅದಕ್ಕೆ ಡೆವಲಪ್ಮೆಂಟ್. ಹೌದಿಲ್ಲ, ಅದೇ ಡೆವಲಪ್ಮೆಂಟ್. ನಮ್ಮ ಡೆವಲಪ್ಮೆಂಟ್ ಇಂಡೆಕ್ಸ್ ಏನು ನೋಡ್ತೀವಿ ನಾವು, ಅದರೊಳಗೆ ಮುಖ್ಯವಾಗಿ ಅವನು ಪರ್ ಕ್ಯಾಪಿಟ ಇನ್ಕಮ್ ಏನಿದೆ, GDP ಗ್ರೋತ್ ಏನಾಯ್ತು ಅಂತ ನೋಡ್ತೀವಿ. ಸೊ ಇವು ಎರಡೂ ಕೂಡ ಚೆನ್ನಾಗಿ ಇದ್ದಾಗ ಬಂತು ಅಂತಂದರೆ, ಇದು ಏರಿಕೆ ಆದಾಗ ಸಹಜವಾಗಿ ಇದು ಗ್ಯಾರಂಟಿ ಈ ಯೋಜನೆದೆಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಆದರೆ ಒಂದೇನೆಂದರೆ, ನಾವು ನಾಗರಿಕರು, ಜವಾಬ್ದಾರಿಯಾದಂಥ ನಾಗರಿಕರು ಅನ್ನುವಂಥವ್ರು ಏನಿದ್ದೀವಿ, ದಯವಿಟ್ಟು ನಾನು ಅಪೀಲ್ ಮಾಡ್ಕೊತೀನಿ ನಿಮ್ಮ TV ಮುಖಾಂತರ. ಈಗಾಗಲೇ ಸುಮಾರು 7 ಲಕ್ಷ ಚಿಲ್ಲರೇನು 17 ಲಕ್ಷ 7 ಲಕ್ಷ ಚಿಲ್ಲರ್ ಕಾರ್ಡ್ ಕೊಡುತ್ತೆ. ಮೊನ್ನೆ ಸರ್ವೆ ಮಾಡಿದಾಗ BPL ಕಾರ್ಡ್ಗಳನ್ನು ರದ್ದುಪಡಿಸುವಂಥದ್ದಕ್ಕೆ ಮುಂದಾಗಿದ್ದಾರೆ. ಅದು ಕೇಂದ್ರ ಸರ್ಕಾರದವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. BPL ಕಾರ್ಡ್ ನಮ್ಮ ಸರ್ವೆ ಪ್ರಕಾರ ಏನಿದೆ ಅದಕ್ಕಿಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಹೆಚ್ಚಿದೆ ಅಂತ ಅವರೊಂದು ವರದಿ ಮಾಡಿದ್ದಾರೆ. ಸೊ ಆ ವರದಿ ಪ್ರಕಾರವಾಗಿ ನಾವು ಕಡಿಮೆ ಮಾಡಬೇಕು. ಕಡಿಮೆ ಮಾಡುವಂಥ ಪ್ರಯತ್ನದಲ್ಲಿ ಇವತ್ತು ಟ್ರೇಸ್ ಔಟ್ ಆಗಿದೆ, ಇನ್ನೂ ಇದನ್ನು ನಡೀತಾ ಇದೆ. ಸೊ ಅದನ್ನು ಗಿವ್ ಅಪ್ ಮಾಡೋದ್ರಿಂದ ಏನಾಗುತ್ತೆ, ಸರ್ಕಾರಕ್ಕೆ ಆ ಉಳಿತಾಯ ಆಗೇ ಆಗುತ್ತೆ. ಹೌದಿಲ್ಲ? ಈಗ ನಾನಂತೀನಿ ಬಸ್ನಲ್ಲಿ ಶಕ್ತಿ ಯೋಜನೆ ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ. 65 ವಯಸ್ಸಾದವರು ಯಾರೇ ಇರಲಿ, ಶ್ರೀಮಂತರಿರಲಿ ಬಡವರಿರಲಿ, ಅವ್ರಿಗೆ ಕೊಡಿ, ಬೇಡ ಅನ್ನೋದಲ್ಲ, ತೊಗೊಳ್ಳಿ, ಅವ್ರಿಗೆ ಬೇಡ ಅನ್ನೋದಲ್ಲ. ನೀವು ಶ್ರೀಮಂತರಿಗೆ ಅದನ್ನು ಪಡೆಯುವಂಥದ್ದು ಅವಶ್ಯಕತೆ ಏನಿದೆ? ಈಗ ಲಕ್ಷಗಟ್ಟಲೆ ಇನ್ಕಮ್ ಇರ್ತಕ್ಕಂಥವನು ಟ್ಯಾಕ್ಸ್ ಪೇಯರಿಗೆ ಅವನಿಗೆ ಈ ಬಸ್ ಕನ್ಸೆಷನ್ ಯಾಕೆ ಬೇಕು? ಬಿಡಿ, ಯುಚಿಗೆ ಕೊಡ್ತೀವಿ, ಯಾರು ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಕ್ಕಂಥವ್ರಿಗೆ ಬಸ್ ಪಾಸ್ ಕೊಡ್ತೀವಿ, ಅವ್ರ ಮಾತು ಬೇರೆ, ಅದ್ರ ಪ್ರಶ್ನೆ ಇಲ್ಲ, ಅದು ಜನರಲಾಗೇ ಕೊಡ್ತೀವಿ. ಇದನ್ನು ಎಲ್ಲರೂ ಗಿವ್ ಅಪ್ ಮಾಡಬೇಕು. ಸೊ ಹೀಗಿದ್ದಾಗ ನಾನು ಅನ್ನೋದು, ಇದು ರಾಜಕಾರಣಕ್ಕೋಸ್ಕರ ಬಳಕೆ ಮಾಡ್ಕೋಬಾರ್ದು. ಆ ದೃಷ್ಟಿಯಿಂದ ನೋಡ್ರಿ, ಈಗ ಇಷ್ಟಾದಾಗೂ ಕೂಡ ಮುಖ್ಯಮಂತ್ರಿಯವರು ಪ್ರತಿಯೊಂದು ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ತಗೊಳ್ಳಿಪ್ಪ ಅಂತ ಕೊಡ್ತಾ ಇದ್ದಾರೆ. ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಇನ್ನೂ ಹೆಚ್ಚು ಬರುತ್ತೆ. ನಮಗೆ ವೈಯಕ್ತಿಕವಾಗಿ 50 ಕೋಟಿ ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಸುಮಾರು 150-200 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಸಿಗುತ್ತೆ. ಹೈದ್ರಾಬಾದ್ ಕರ್ನಾಟಕ ಅವರಿಗೆ ರಸ್ತೆಗೆ, ಮತ್ತೊಂದಕ್ಕೆ, ಆ ರಿಸರ್ವೇಷನ್ 371J ಕೆಳಗಡೆ ಅವ್ರಿಗೆ ಹೆಚ್ಚು ಅಭಿವೃದ್ಧಿಗೆ ಹಣ ಸಿಗ್ತದೆ. ಸೊ ಇವೆಲ್ಲ ನಾವು ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಅಥವಾ ಅದ್ರ ಬಗ್ಗೆ ಬೇಜಾರು ಪಡ್ಕೊಳ್ತಕ್ಕಂಥದ್ದಲ್ಲ. ಬೇಜಾರು ಪಡ್ಕೊಳ್ಳೋದು, ಈಗ ನಾನಿವತ್ತು ಹಳ್ಳಿ ಪ್ರದೇಶಕ್ಕೆ ನಾವು ಹೋದಾಗ ನೋಡ್ತೀನಿ, ಮೊದಲು ನಮ್ಮ ಚುನಾವಣೆಯಲ್ಲಿ ಇದು ರಾಜಕೀಯವಾಗಿ ನಮಗೆ ಅಷ್ಟೊಂದು ಪ್ರಯೋಜನ ಕೊಟ್ಟಿಲ್ಲ, ಯಾಕೆ ಜನ ನಂಬಿಲ್ಲ ಅದನ್ನು. ಮಂತ್ರಿ ಚುನಾವಣೆ ಬಂತು, ಇವ್ರು ಹೇಳ್ತಾರೆ ಬಿಡ್ರಿ ಅಂತ.
ಹೌದು. ಆದರೆ ಈಗ ಅವರಿಗೆ ನಂಬಿಕೆ ಬಂದಿದೆ ಅದರ ಮೇಲೆ, ಅವ್ರಿಗೆ ಸ್ವಲ್ಪ ನಂಬಿಕೆ ಬಂದಿದೆ, ಅದರ ಮೇಲೆ ನಂಬಿಕೆ ಬಂದಿದೆ. ಸರಿ ಸರ್, ಈ ಗ್ಯಾರಂಟಿ ರಿಲೇಟೆಡ್ ಆಗಿ ನಿಮ್ಮ ಕ್ಷೇತ್ರ ಬಗ್ಗೆ ಕೇಳ್ತಾ ಇದ್ದಾನೆ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಗ್ಯಾರಂಟಿಯಿಂದ ಅನುಕೂಲ ಆಗಿದೆ? ಈ ಗ್ಯಾರಂಟಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಬಜೆಟ್ ಜಾರಿಯಾಗಿದೆ ಸರ್ ಇದು? ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡ್ರಿ, ಸುಮಾರು ಮುದ್ದೇಬಾಳದಲ್ಲೇ 40,300 ಅಂತ ಇಟ್ಕೊಳ್ಳಿ, ರೌಂಡ್ ಫಿಗರು ಜನಕ್ಕೆ ಸಿಗ್ತಾ ಇದೆ. ತಾಳಿಕೋಟಿಯಲ್ಲಿ 30,300 ಜನಕ್ಕೆ ಸಿಗ್ತಾ ಇದೆ. ಯಾವುದು ಇದು ಗೃಹಲಕ್ಷ್ಮಿ. ಅದೇ ಪ್ರಕಾರವಾಗಿ ಗೃಹ ಜ್ಯೋತಿಯಲ್ಲಿ ಸುಮಾರು 40,000 ಫ್ಯಾಮಿಲಿಗೆ ಸಿಗ್ತಾ ಇದೆ, ಕುಟುಂಬಗಳಿಗೆ ಅಂದರೆ 64,000 ಹೌಸಸ್ ಇದ್ದಾವೆ. ಹೌದು ಹೌದು. 64,000 ಮನೆ ಇದ್ದಾವೆ. ಸುಮಾರು 40,000 ಜನಕ್ಕೆ ಅಂದಾಗ ಲೆಕ್ಕ ಹಾಕಿ ನೀವು ಎಷ್ಟು ಜನಕ್ಕೆ ಇದ್ರ ಬೆನಿಫಿಟ್ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಸಿಗ್ತಾ ಇದೆ. ಇವತ್ತು ಇದು ಅವ್ರಿಗೆ ನೇರವಾಗಿ ಅನುಕೂಲ ಆಗ್ತಾ ಇದೆ. ಹೌದು ಹೌದು. ಇದು ಅದರ ಜೊತೆಯಾಗಿ ಇವತ್ತು ಶಕ್ತಿ ಯೋಜನೆಯಲ್ಲಿ ನೀವು ಲೆಕ್ಕ ತಗೊಂಡ್ರೆ ಸುಮಾರು 4 ಲಕ್ಷ ಬೇಡ 5 ಲಕ್ಷ 5 ಲಕ್ಷ ಜನರು ಇವತ್ತು ಪ್ರಯಾಣ ಮಾಡಿದ್ದಾರೆ ಒಂದು ತಿಂಗಳಲ್ಲಿ. ಈ ಓನ್ಲಿ ಮುದ್ದೇಬಾಳ ವಿಧಾನಸಭಾ ಮುದ್ದೇಬಾಳ ಕ್ಷೇತ್ರದಲ್ಲಿ ಪ್ರಯಾಣಿಕರ ಸಂಖ್ಯೆ 2,55,000 ಜನ ಪ್ರಯಾಣ ಮಾಡಿದ್ದಾರೆ ಈ ತಿಂಗಳಲ್ಲಿ. ಒಂದು ತಿಂಗಳಿಗೆ ಪ್ರತಿ ತಿಂಗಳಿಗೆ 10,82,000 ಸರ್ವಿಸ್ ಶಕ್ತಿ ಯೋಜನೆಯಲ್ಲಿ. ಅದು ಲೆಕ್ಕ ಹಾಕ್ಕೊಳ್ಳಿ ನೀವು ಎಷ್ಟು ಕೋಟಿ ರೂಪಾಯಿ ಇವತ್ತು. 4,48,00,000 ರೂಪಾಯಿ ಇವತ್ತು ಅಂದಾಜು ಪ್ರತಿ ತಿಂಗಳ ಸರ್ಕಾರದಿಂದ ಇವತ್ತು ಶಕ್ತಿ ಯೋಜನೆಗೆ ಕೊಡ್ತಾ ಇದೆ. ಸೊ ಇಲ್ಲಿವರೆಗೂ ಎಷ್ಟಾಗಿದೆ ಅಂದರೆ 102 ಕೋಟಿ ಆಗಿದೆ. ಮತ್ತು ಇದು 102 ಕೋಟಿ ಜನಕ್ಕೆ ಉಳಿತಾಯ ಆತಂದರೆ 102 ಕೋಟಿ ಜನಕ್ಕೆ ಉಳಿತಾಯ ಆಗಿದೆ ಅಂದರೆ ಆರ್ಥಿಕವಾಗಿ ಅವರು ಬಲವರ್ಧನೆ ಆಯ್ತಿಲ್ಲ. ಹೌದು ಹೌದು ಹೌದು. ವೈಯಕ್ತಿಕವಾಗಿ ಈ ರೀತಿ ಆಲೋಚನೆ ಮಾಡಬೇಕು. ಆಮೇಲೆ ಇದು ಡೈರೆಕ್ಟ್ ಬೆನಿಫಿಟ್, ಇಲ್ಲೇನು ಕಮಿಷನ್ ಇಲ್ಲ, ಏನಿಲ್ಲ, ಮಧ್ಯ ಕರಪ್ಷನ್ ಇಲ್ಲ, ಯಾವುದೂ ಇಲ್ಲ ಇದರಲ್ಲಿ. ಇಟ್ ಇಸ್ ಗೋಯಿಂಗ್ ಡೈರೆಕ್ಟ್ಲಿ ಟು ದ ಬೆನಿಫಿಷರೀಸ್, ನೇರವಾಗಿ ಫಲಾನುಭವಿಗಳು. ಇದನ್ನು ಈಗೆಲ್ಲ ಇಡೀ ದೇಶದಲ್ಲೇ ಇವತ್ತು ಅದನ್ನು ಕಾಪಿ ಮಾಡೋಕ್ಕೆ ಹೊಂಟಿದ್ದಾರೆ. ಪ್ರಧಾನಮಂತ್ರಿಗಳು ಮೋದಿಯವರು ಕೂಡ ಇವತ್ತು ಬಿಹಾರದಲ್ಲೇ ಹೋಗಿ ಅನೌನ್ಸ್ ಮಾಡಿದರು ಮೊನ್ನೆ ಗ್ಯಾರಂಟಿ ಯೋಜನೆಯನ್ನು. ಇದು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬಹನ್ ಅಂತೇಳಿ ಅಂತ ಮಾಡಿದರು. ಈಗೇನಾಗಿದೆ, ಗ್ಯಾರಂಟಿ ಕೊಡೋದು ಉದ್ದೇಶ ಏನಪ್ಪ ಅಂತಂದರೆ ಬಡ ಜನಕ್ಕೆ ಹೆಲ್ಪ್ ಆಗಲಿ, ಅಟ್ಲೀಸ್ಟು ನಿಟ್ಟುಸಿರು ಅವ್ರು ಬಿಡಬಾರ್ದು, ಬಿಡಬಾರ್ದು, ಶಾಪ ಹಾಕಬಾರ್ದು ಯಾರಿಗೂ. ಅವ್ರ ಬದುಕು ಏನೂ ಇಲ್ಲ ಅಂದರೂ ನಾವು ಇವತ್ತು ಜೀವನ ಸಾಗಿಸ್ತೀವಲ್ಲ, ನೆಮ್ಮದಿ ಜೀವನ ಅನ್ನೋದು ಕೊಡೋದಕ್ಕೆ ಈ ಗ್ಯಾರಂಟಿ ಸಹಾಯ ಆಗಿದೆ. ಇದಕ್ಕೂ ನಾವು ಅಭಿವೃದ್ಧಿ ಅನ್ನಬೇಕು. ಈ ದೃಷ್ಟಿಕೋನದಿಂದ ನಾನು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಸುಮಾರು BPL ಕಾರ್ಡ್ ಹೋಲ್ಡರ್ಸೇ 34,000 ಕುಟುಂಬ ಇದ್ದಾವೆ. 64,000 ಕುಟುಂಬಗಳಲ್ಲಿ 34,000 ಕುಟುಂಬ ಅಂದರೆ ಮೋರ್ ದೆನ್ 60% ಜನ ಇವತ್ತು ಅದನ್ನು ಬೆನಿಫಿಟ್ ತೊಗೊಳ್ತಾರೆ. ಸೊ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿದ್ದಾರೆ, ಹಿರೇಗೌಡರು ಅಂತ ತಾಲೂಕು ಮಟ್ಟದಲ್ಲಿದ್ದಾರೆ. ಅವರು ಮನೆಗೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವ್ರ ಟೀಮನ್ನು ಕರ್ಕೊಂಡು ಮನೆಗೆ ಮೊನ್ನೆ ಮುದ್ದೇಬಾಳದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮನೆಗೂ ಹೋಗಿ ಯಾರಿಗೆ ಗ್ಯಾರಂಟಿ ಯಾವ ಯೋಜನೆಗಳು ತಲುಪಿಲ್ಲ, ಯಾಕೆ ತಲುಪಿಲ್ಲ, ಅವ್ರಿಗೆ ಅರ್ಹತೆ ಇದೆಯೋ ಇಲ್ಲೋ, ಅಥವಾ ಎಲ್ಲಾದರೂ ಅದು ಸ್ಟಕ್ ಆಗಿದೆಯೇನೋ, ಆಡಳಿತದಲ್ಲಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲಾದರೂ ನಿಂತು ಹೋಗಿದೆಯೇನೋ, ಈ ರೀತಿಯಾಗಿ ಕೆಲಸ ಮಾಡ್ತಿದ್ವಿ. ಗ್ಯಾರಂಟಿ ಬಗ್ಗೆ ನಾವು ಸೀರಿಯಸ್ ಇದ್ದೀವಿ, ಅದ್ರ ಬಗ್ಗೆ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅವರು ಇಲ್ಲೇ ನಮ್ಮ ತಾಲೂಕಾ ಕಚೇರಿಯಲ್ಲಿ ಕೂತ್ಕೊಳ್ತಾರೆ, ತಾಲೂಕು ಪಂಚಾಯತಿ ಕಚೇರಿಯಲ್ಲೇ ಕೂತ್ಕೊಳ್ತಾರೆ ಅವ್ರು ಹಿರೇಗೌಡರು. ಯಾರಿಗಾದರೂ ಅದ್ರ ಬಗ್ಗೆ ಸಂಶಯ ಇದ್ದರೆ ಅಥವಾ ಏನಾದರೂ ತೊಂದರೆ ಇದ್ದರೆ ನೇರವಾಗಿ ಅವ್ರಿಗೆ ಸಂಪರ್ಕ ಮಾಡ್ಬೋದು. ಅದನ್ನು ನಾವು KDP ಮೀಟಿಂಗ್ನಲ್ಲಿ ಮತ್ತೆ ಪುನಃ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸರಿಪಡಿಸಲಿಕ್ಕೆ ನಾವು ಹೇಳ್ತೀವಿ. ಸೊ ಇಷ್ಟೊಂದು ವ್ಯವಸ್ಥೆ ಇದು ಗ್ಯಾರಂಟಿ ವಿಷಯ. 3,000 ಚಿಲ್ಲರ್ ಜನ 3,000 ಜನ ಯುವಕರು ಇವತ್ತು ಯುವ ನಿಧಿ ತೊಗೊಳ್ತಾ ಇದ್ದಾರೆ. ಡಿಪ್ಲೊಮಾ ಮತ್ತು ಕೆಲವು ಗ್ರ್ಯಾಜುಯೇಟ್ಸು ಸೇರಿಕೊಂಡು 3,000 ಜನ ಈಗಾಗಲೇ ಅಪ್ಲೈ ಮಾಡಿ ತೊಗೊಳ್ತಾ ಇದ್ದಾರೆ.
ಮತ್ತು ಇನ್ನೂರು ಕೂಡ ಈಗ ಅರ್ಜಿಗಳನ್ನು ಹಾಕಿದ್ದಾರೆ. ಸೊ ಸರಿ ಸರ್, ಇದರ ಜೊತೆಯಲ್ಲಿ ಕೂಡ ಸ್ವಲ್ಪನ ಹಿಂದುಗಡೆ ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬರ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ನಮಗೆ ಬಂದಿರತಕ್ಕಂಥ ಸಂದೇಶದ ಮೇರೆಗೆ ಅಪ್ಪಾಜಿ ನಾಡಗೌಡರವರು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ನಡಹಳ್ಳಿಯವರು ಬಂದ ಮೇಲೆ 5 ವರ್ಷದಲ್ಲಿ ಅವರೇ ಇದು ಮಾಡಿರ್ತಕ್ಕಂಥ ರಸ್ತೆಗಳು, ಅವರೇ ತೊಗೊಂಬಂದು ಕೊಟ್ಟಿರ್ತಕ್ಕಂಥ ಈ ರಸ್ತೆ ಓಡಾಡಲಿಕ್ಕೆ ರಸ್ತೆ ಮತ್ತು ವಿಷಯಗಳು ಡೆವಲಪ್ಮೆಂಟ್ ಅವರೇ ತಂದಿದ್ದಾರೆ ಅನ್ನೋಂಥ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಸತ್ಯನ ಎಷ್ಟು ಸುಳ್ಳ ಸರ್ ಇದು, ಅಥವಾ ಇದು ಅಪಪ್ರಚಾರನ? ಇದು ಜನಕ್ಕೆ ನಾವು ರಾಜಕಾರಣ ಮಾಡೋರು ನೈಜ ಸ್ಥಿತಿಯನ್ನು ಹೇಳಬೇಕು. ಇವತ್ತು ಮುಖ್ಯ ರಸ್ತೆ ಹುನಗುಂದುಲಿಂದ ಹಿಡಿದು ತಾಳಿಕೋಟೆವರೆಗೂ ಹೋಗ್ತಕ್ಕಂಥದ್ದೇನಿದೆ ಹೈವೇ, ನ್ಯಾಷನಲ್ ಹೈವೇ ಮಾಡಿದ್ದೀನಿ, ಸ್ಟೇಟ್ ಹೈವೇ. ನಾನಿದ್ದ ಕಾಲದಲ್ಲೇ ತೆಗೆದುಕೊಂಡು ಬಂದು ಪ್ರಾರಂಭ ಮಾಡಿದ್ವಿ. ಸಿಟಿಯಲ್ಲಿ ಮಾತ್ರ ಬ್ಯಾಲೆನ್ಸ್ ಉಳಿತು. ಸಿಟಿಯಲ್ಲಿ ಯಾಕೆ ಬ್ಯಾಲೆನ್ಸ್ ಉಳಿತು ಅಂದರೆ, ಮೊದಲು ಸಿ ಸಿ ರೋಡ್ ಇತ್ತು. ಸಿಟಿಯಲ್ಲಿ ಕಂಪ್ಲೀಟ್ ಸಿ ಸಿ ರೋಡ್ ಇತ್ತು. ಅವರು ಡಾಂಬರ್ ರೋಡ್ ಮಾಡಾಕತ್ತಿದ್ರು. ನಾನು ಹೇಳಿದೆ, ನೋಡಿ ಇದು ಸಿ ಸಿ ರೋಡನ್ನು ತೆಗೆದು ನೀವು ಪುನಃ ಡಾಂಬರ್ ರೋಡ್ ಮಾಡ್ತಾಯಿದ್ದೀರಿ, ಇದನ್ನು ಸಿ ಸಿ ರೋಡ್ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಡ್ರೈನೇಜ್ ಏನಿದೆ ಅಲ್ಲ, ಡ್ರೈನೇಜ್ಗಳಿಗೆ ಇಲ್ಲಿ ಅವರು ಏನು ಚೇಂಬರ್ಸ್ ಇದೆಯಲ್ಲ, ಚೇಂಬರ್ಸನ್ನು ಕಾಂಕ್ರೀಟ್ ಚೇಂಬರ್ಸ್ ಮಾಡಬೇಕು ಅಂತ ಒಪಿನಿಯನ್ ಪಟ್ಟರು ಯಾರು, ನ್ಯಾಷನಲ್ ಸ್ಟೇಟ್ ಹೈವೇ ಅಥಾರಿಟಿಯವರು. ಅಷ್ಟು ಸಂದರ್ಭದಲ್ಲೇ ಚುನಾವಣೆ ಬಂತು. ಅದಾದ ಚುನಾವಣೆ ಆದ ನಂತರ ಅದೇ ಕೆಲಸ ಮುಂದುವರಿತು. ಇವರೇನು ಸಿ ಸಿ ರೋಡ್ ಮಾಡಿಸ್ಲಿಲ್ಲ, ಅದೇ ಡಾಂಬರ್ ರೋಡ್ ಅವ್ರು ಕಂಟಿನ್ಯೂ ಮಾಡಿಕೊಂಡ್ರು ಕಾಂಟ್ರಾಕ್ಟರ್ಸ್. ಅದನ್ನೇ ಡಾಂಬರ್ ರೋಡ್ ಮಾಡಿದರು. ಡಿವೈಡರ್ ಆಗಲಿ ಏನೇ ಆಗಲಿ ಅದು ಅವ್ರ ಸ್ಕೋಪ್ನಲ್ಲಿ ಇರ್ತಕ್ಕಂಥ ಕೆಲಸ ಅವ್ರು ಮಾಡಿದರು ಮುದ್ದೇಬೇಳದಲ್ಲಿ, ತಾಳಿಕೋಟೆಯಲ್ಲಿ. ಆನಂತರ ಇವತ್ತು ಏನು ತಾಳಿಕೋಟೆ ಸುರ್ಪೂರ್ ಇದೆ ಇಲ್ಲ ರಸ್ತೆ ಏನಿದೆ, ಆ ರಸ್ತೆ ಕೂಡ ನಾವಿದ್ದಾಗನೇ ವರ್ಲ್ಡ್ ಬ್ಯಾಂಕಿಂದ ಅಪ್ರೂವ್ ಮಾಡಿಸಿದಂಥ ರಸ್ತೆ. ಸ್ವತಃ ಅವರು ಹಿಪ್ಪರಗಿ, ದೇವ್ರ ಹಿಪ್ಪರಗಿ ಮತಕ್ಷೇತ್ರ ಶಾಸಕರಾಗಿದ್ದರು. ಒಂದು ದಿವಸ ಅದ್ರ ಬಗ್ಗೆ ಮಾತಾಡಲಿಲ್ಲ, ಅದ್ರ ಬಗ್ಗೆ ಪ್ರಯತ್ನ ಮಾಡಲಿಲ್ಲ, ಒಂದು ದಿವಸನೂ ಮಾಡಲಿಲ್ಲ. ಈ ಕ್ಷೇತ್ರದ ಮಾಜಿ ಶಾಸಕರು, ಆ ಕ್ಷೇತ್ರದಾಗ ಮಾಜಿ ಶಾಸಕರು, ಈ ಕ್ಷೇತ್ರಕ್ಕೂ ಮಾಜಿ ಶಾಸಕರು. ಆಗ ನಮ್ಮ ಪಕ್ಷದಲ್ಲೇ ಇದ್ಕೊಂಡಾಗ ನಾವು ಮತ್ತು ಶಿವಾನಂದ ಪಾಟೀಲ್, ನಮ್ಮ ರಂಗನಾಥ್ ಅವರು, ಎಸ್ ವಿ ರಂಗನಾಥ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು. ನಾವು ಒತ್ತಾಯ ಮಾಡಿ ಅವರಿಗೆ ಕಳಿಸ್ಕೊಟ್ಟು ವರ್ಲ್ಡ್ ಬ್ಯಾಂಕಿಗೆ ಹೋಗಿ ಕೂತ್ಕೊಂಡು ಅದನ್ನು ಫೈನಲ್ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಕ್ಕೆ ಅವ್ರು ಹೋಗಿ ಅದನ್ನೇನಪ್ಪ ಒಪ್ಕೊಂಬಂದು ಕ್ಯಾಬಿನೆಟ್ನಲ್ಲಿ ತಂದು ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಕೆಲಸವನ್ನು ಪ್ರಾರಂಭ ಮಾಡಿಸಿದ್ವಿ. ಇದು 2 ಮುಖ್ಯ ರಸ್ತೆ. ಮಡಿಕೇಶ್ವರ ಮೇಲೆ ಹೋಗ್ತಕ್ಕಂಥದ್ದು ಆ ರೋಡ್, ಬಾಗೇವಾಡಿ ಟು ತಾಳಿಕೋಟೆಗೆ ಮಾರ್ಗವಾಗಿ ಹೋಗ್ತಕ್ಕಂಥ ರೋಡ್, ಅದನ್ನು ಕೂಡ ಒಳಗಡೆ ಬರ್ತಕ್ಕಂಥ ರೋಡ್, ಮಡಿಕೇಶ್ವರ ವಾಯ ಹೋಗ್ತಕ್ಕಂಥ ಈ ರೋಡನ್ನು ಕೂಡ ನಾವೇ ಅದನ್ನು ಪ್ರಾರಂಭ ಮಾಡಿದ್ದೀವಿ. ವಿಲೇಜ್ ರೋಡ್ ಕನೆಕ್ಟಿವಿಟಿ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇವ್ರು ಮಾಡಿದ್ದೇನಪ್ಪ ಅಂತಂದ್ರೆ, ಕೊನೇ ವರ್ಷದಲ್ಲಿ ಸಿ ಸಿ ರೋಡ್. ಇವರು ಒಂದು ನೀರಾವರಿ ಬಾಂದಾರ್ ಮಾಡಲಿಲ್ಲ, ಒಂದು ಬಾಂದಾರ್ ಮಾಡಲಿಲ್ಲ, ಹೊಸ ಶಿಕ್ಷಣ ಸಂಸ್ಥೆಗಳು ತರಲಿಲ್ಲ, ಒಂದು ಶಿಕ್ಷಣ ಸಂಸ್ಥೆ ತರಲಿಲ್ಲ. ಇವರು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಜಾಸ್ತಿ ಮಾಡಲಿಲ್ಲ, ಇವರು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಜಾಸ್ತಿ ಮಾಡಲಿಲ್ಲ. ಇವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡು, ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡು, ಪಂಚಾಯತಿಗಳು ಅಡ್ಮಿನಿಸ್ಟ್ರೇಟರು, ಚುನಾವಣೆ ಸುದೆ ಅವಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳು ಕೂಡ ಆಗಲಿಲ್ಲ ಇವ್ರ ಕಾಲದಲ್ಲಿ ಎಷ್ಟೋ ಕಡೆ. ಆ ಎಂಟೈರ್ ಕಂಟ್ರೋಲ್ ಶಾಸಕರು JJM ವರ್ಕ್ಗಳು ಮಾಡಿದ್ದಾರೆ. ಇವತ್ತು ಹೋಗಿ ನೀವು ಎಲ್ಲ ಕಳಪೆ ಕೆಲಸ, ಹರ್ ಘರ್ ಜಲ್ ಅಂತಾರೆ. ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ರಿ ನೀವು, ಎಲ್ಲ ಕೆಲಸ ಕಳಪೆ ಕೆಲಸ. ಒಂದು ಊರಾಗೂ ಇವತ್ತು ಒಂದು ಸರಿಯಾಗಿ ನೀರು ಬರುತ್ತೆ ಅಂತ ಹೇಳಿಲ್ಲ. ಆದರೆ ತಪ್ಪೇನಾಗಿದೆ, ಇವರು ಅಡ್ಮಿನಿಸ್ಟ್ರೇಟ್ರು, ಇವರು ಇರುವಂಥ ಪಂಚಾಯತಿ ಆಡಳಿತ ಅಧಿಕಾರಿಗಳು ಅದನ್ನು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವರಿಗೆ ಅದು ಶೋಭೆ ತರುತ್ತೆ. ನಾನೇನು ಸತ್ಯಕ್ಕೆ ದೂರ ಇರ್ತಕ್ಕಂಥ ಮಾತು ಹೇಳಿ ರಾಜಕಾರಣಕ್ಕೆ ಬಂದವಲ್ಲ. ಇದ್ದಿದ್ದು ಹೇಳ್ತೀನಿ, ನನ್ನ ಮನೆಯಿಂದ ಏನು ಕೊಡೋದಲ್ಲ. ಹೌದು, ನೇರವಾಗಿ ಏನಿದೆ ಸರ್ಕಾರ ಏನು ಕೊಡುತ್ತೆ ಅದನ್ನು. ಆಮೇಲೆ ಅವು ಸಿ ಸಿ ರಸ್ತೆಗಳ ಪರಿಸ್ಥಿತಿ ನಿಮಗೆ ಕರ್ಕೊಂಡು ಹೋಗ್ತೀನಿ, ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತೇನೆ. ಏನಿದೆ ಪರಿಸ್ಥಿತಿ ನೋಡ್ರಿ. ಅವ್ರು ಮಾಡಿದಂಥದ್ರಲ್ಲಿ 75 ಪೈಸಾ ಸಿ ಸಿ ರೋಡ್ಗಳು ಹಾಳಾಗಿದ್ದಾವೆ ಈಗ.
75 ಪೈಸಾ CC ರೋಡ್ಗಳು ಹಾಳಾಗಿದ್ದಾವೆ. ಮತ್ತು ಯಾವ ಹಣವನ್ನು ಖರ್ಚು ಮಾಡಿದ್ರು ಇವರು? ಎಲ್ಲಿಂದ ಬಂದು ದುಡ್ಡು ಇದು ಇವರಿಗೆ? ಕೊನೆ ವರ್ಷ ಹೇಳಿದ್ನಲ್ಲ, ಇವರ ಆಡಳಿತದಲ್ಲಿ, ಬೊಮ್ಮಾಯಿಯವರ ಆಡಳಿತದಲ್ಲಿ ಕೊನೆ ಗಳಿಗೆಯಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ 1.5 ವರ್ಷ ಮುಂಚೆ ಇವು ಚಾಲೂ ಮಾಡಿದಂಥದ್ದು. ಹಾಗಾದರೆ ಆ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಪಕ್ಷದವರು ಎಲ್ಲರೂ ಕೂಡಿಕೊಂಡು 40% ಪೇ CM ಅಂತ ಅಂದಿರ್ತದ್ದು ನಿಜ ಆಯ್ತಾ ಸರ್? ಅದೇ ಮಾಡಿದ್ದೀವಲ್ಲ. 40%, 10%, 20% ನಾವು ಕಣ್ಣು ನೋಡಿಲ್ಲ, ನಮ್ಮ ಕಣ್ಣು ನೋಡಿಲ್ಲ. ಆದರೆ ಕಾಮಗಿರಿ ಕಳಪೆಯಾಗಿದ್ದನ್ನು ನೋಡಿದ್ರ ಮೇಲೆ ಹೇಳ್ಬೋದಲ್ಲ. ಎಸ್ ಸರಿ ಸರ್, ಈ ಮೈಸೂರು ಸ್ಯಾಂಡಲಿನ ತಾವು ಅಧ್ಯಕ್ಷರಾದಕ್ಕಿಂತ ಜನಸಾಮಾನ್ಯರು ನಿಮ್ಮ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ನಮಗೊಂದು ಸಂದೇಶ, ಬಿಜಾಪುರಕ್ಕೆ ಹೋಗ್ತಾ ಇತ್ತು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಗೆ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ. ನಮ್ಮ ಮುದ್ದೇಬಿಹಾರದ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರು ನಮಗೂ ಉದ್ಯೋಗದ ಬಗ್ಗೆ ದೂರದೃಷ್ಟಿಕೋನ ಇಟ್ಕೊಂಡಿದ್ದಾರೆ. ಇಲ್ಲಿ ಬರ್ತೈತಂತ ಆಸೆ ಪಟ್ಟಿದ್ವಿ, ಆದರೆ ಆ ಆಸೆಗೆ ನುಚ್ಚು ನೂರಾಗಿದೆ, ಅದು ವಿಜಯಪುರಕ್ಕೆ ಹೋಗಿದೆ ಅನ್ನುವಂಥ ವಿಷಯನೂ ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇದು ಹೌದಾ ಸರ್ ಈ ವಿಷಯ? ಇಲ್ಲ, ಇದು ಸತ್ಯಕ್ಕೆ ದೂರ ಇರ್ತಕ್ಕಂಥ ಸಂಗತಿ. ಬಿಜಾಪುರಿಗೇ ಫ್ಯಾಕ್ಟ್ರಿ ಮಾಡಬೇಕು, ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾ ಇರೋದು ಅಲ್ಲಿದೆ. ಆ ನಂತರ ನಾವು ಯಾವಾಗಲೂ ಕೂಡ ಯಾವುದೇ ಇಂಡಸ್ಟ್ರಿ ಮಾಡಬೇಕಾದ್ರೆ ನಾವು 3 ಅಂಶಗಳನ್ನು ನೋಡಬೇಕಾಗ್ತದೆ. ಒಂದು, ಟ್ರಾನ್ಸ್ಪೋರ್ಟೇಷನ್ ಹೇಗಾಗಲಿಕ್ಕೆ ಸಾಧ್ಯ, ರೋಡ್ ಕನೆಕ್ಟಿವಿಟಿ ಹೇಗಿದೆ ಅನ್ನುವಂಥದ್ದು, ಟ್ರೈನ್ ಕನೆಕ್ಟಿವಿಟಿ ಹೇಗಿದೆ ಅನ್ನೋದು, ಮತ್ತು ಅಲ್ಲಿ ಏರ್ಪೋರ್ಟ್ ಬರ್ತಾ ಇದೆ, ಬಿಜಾಪುರಕ್ಕೆ ಏರ್ಪೋರ್ಟ್ ಬರ್ತಾ ಇದೆ. ಸೊ ನಮ್ಮ ಪ್ರಾಡಕ್ಟ್ ಏನಿದೆ, ನಮ್ಮ ಪ್ರಾಡಕ್ಟು ಮೈಸೂರು ಸ್ಯಾಂಡಲ್ ಸೋಪ್ಸ್ ಏನು ಪ್ರಾಡಕ್ಟ್ ಇದೆ, ಅದು ಕೇವಲ ಒಂದು ಬಿಜಾಪುರಿಗೆ ಅಥವಾ ಮುದ್ದೇಬಾಳಿಗೆ ಸೀಮಿತವಾಗಿರ್ತಕ್ಕಂಥ ಪ್ರಾಡಕ್ಟ್ ಅಲ್ಲ. ಇದು ದೇಶದಾದ್ಯಂತ ಮತ್ತು ವಿಶ್ವದಾದ್ಯಂತ ಕೂಡ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ. ಆ ಕನೆಕ್ಟಿವಿಟಿ ದೃಷ್ಟಿಯಿಂದ ಬಿಜಾಪುರಿಗೆ ಮಾಡಬೇಕು ಅನ್ನೋಂಥದ್ದು ಮೊದಲಿನಿಂದ ಕೂಡ ಈ ಆಲೋಚನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಮಂತ್ರಿಗಳು ಕೂಡ ನಾನಲ್ಲಿ ಭೂಮಿ ಕೊಡ್ತೀನಿ, ಇಂಡಸ್ಟ್ರಿ ಮಿನಿಸ್ಟ್ರಾಗಿ ನೀವು ಅಪ್ಲೈ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೇಳಿದ್ದು 10 ಎಕರೆ ಕೇಳಿದ್ದೆ. ಅವರೇನಪ್ಪ ಅಂದರೆ ಮೊದಲ 20 ಎಕರೆ ತೊಗೊಳ್ಳಿ ಅಂತಂದರು. ಈಗ ಅದನ್ನು 50 ಎಕರೆ ತೊಗೊಳ್ಳಿ ಅಂತ ಒತ್ತಾಯ ಮಾಡಿದರು. ಅದು 50 ಎಕರೆಗೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿವಿ. ಅಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗೋದು ಎಷ್ಟು ಜನಕ್ಕೆ ಆಗ್ಬೋದು? ನಾವು ಹಾಕ್ತಾ ಇರ್ತಕ್ಕಂಥದ್ದು ಒಂದು 2 ಟನ್ ಮಷಿನ್ ಹಾಕ್ತೀವಿ. ಎಲ್ಲ ಸೇರಿ ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಕ್ಕಂಥದ್ದು ಭಾಳ ಅಂದರೆ ಒಂದು 100 ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತದೆ. ಸದ್ಯದರಲ್ಲಿ 100 ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತದೆ ಅಲ್ಲಿ. ಅದು ಮಾಡ್ತಕ್ಕಂಥ ಉದ್ದೇಶ ಏನಂದರೆ ನಿಯರ್ ಬೈ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳ್ನಾಡು, ಬಾರ್ಡರ್ ಆಫ್ ತಮಿಳ್ನಾಡು, ಸ್ವಲ್ಪ ಬಿಜಾಪುರದಿಂದ ನಾವು ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಲ್ಲಿ ಪೆರಿಫೆರಲ್ ಡಿಸ್ಟ್ರಿಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು, ಇವರು ಮಹಾರಾಷ್ಟ್ರಕ್ಕೆ ನೇಬರಿಂಗ್ ಬಾರ್ಡ್ರಿಂಗ್ ಆಗುತ್ತೆ ಅಂತ ತಿಳ್ಕೊಂಡು ಆಲೋಚನೆ ಮಾಡಿ ಅದನ್ನು ಮಾಡಿದೆ. ಅದು ಮುದ್ದೇಬಾಳಿಕೆ ತರ್ತಕ್ಕಂಥದ್ದು ಇದು ವದಂತಿ ಮಾತ್ರ. ಆದರೆ ಆ್ಯಕ್ಚುಲಿ ಮೊದಲಿಂದ ನಾವು ವಿಚಾರ ಮಾಡಿದ್ವಿ, ಯಾರೇ ಕ್ಷೇತ್ರದವರಾಗಲಿ, ಯಾವುದೇ ಕ್ಷೇತ್ರದೊಬ್ಬ ಶಾಸಕರಾಗಲಿ, ನಾವು ಪ್ರೂಡೆಂಟ್ ಆಗಿರಬೇಕು. ಅದು ನಾವು ಇಲ್ಲಿ ತಂದು ನಾಳೆ ಹಾನಿಗೆ ಒಳಗಾದರೆ, ಅದಕ್ಕೆ ಅಲ್ಲಾದರೆ ಕನೆಕ್ಟಿವಿಟಿ ಇರ್ತೈತೆ, ಆಫೀಸರ್ಸ್ ಬರಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತೆ, ರಾ ಮಟೀರಿಯಲ್ ಬರಲಿಕ್ಕೆ ಅನುಕೂಲ ಆಗ್ತೈತೆ. ಪ್ರೊಡಕ್ಷನ್ ನಾವು ಮಾಡಿದಂಥ ಪ್ರತಿಯೊಂದು ಏನು ಐಟಮ್ಸ್ ಏನಿದೆ ಪ್ರಾಡಕ್ಟ್ಸನ್ನು ಅದನ್ನು ಜನಕ್ಕೆ ರೀಚ್ ಮಾಡೋಕ್ಕಾಗತ್ತೆ. ಬಿಜಾಪುರಿಗೆ ಅನ್ನುವಂಥದ್ದು ತೀರ್ಮಾನ ಮುಂಚೆಯಿಂದಿದೆ, ಈಗೂ ಕೂಡ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕೊನೆ ಪ್ರಶ್ನೆ, ಮುದ್ದೇಬಿಹಾಳ ಅನ್ನೋದಕ್ಕಿಂತ ಟೋಟಲಿ ಎಂಟೈರವಾಗಿ ಅಖಂಡ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆ ಅಖಂಡ ಜಿಲ್ಲೆ ಭಾಗದಲ್ಲಿ ಒಂದು ಅಪ್ಪಾಜಿ ನಾಡಗೌಡರ ಬಗ್ಗೆ ಒಂದು ಬೇಡಿಕೆ ಬರ್ತಾ ಇದೆ. ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸಚಿವರಾಗಿದ್ದರು. ನಂತರ ಇವರಿಗೆ ಆ ಅವಕಾಶ ಎಸ್ ಎಂ ಕೃಷ್ಣ ವೀರಪ್ಪ ಮೊಯ್ಲಿಯವರ ಕ್ಯಾಬಿನೆಟ್ನಲ್ಲಿ ಸಿಗಲಿಲ್ಲ, ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಸಿಗಲಿಲ್ಲ, ಸಿದ್ದರಾಮಯ್ಯರ 13ರಲ್ಲಿ ಕೂಡ ಕ್ಯಾಬಿನೆಟ್ ಸಿಗಲಿಲ್ಲ. ಈ ಬಾರಿಯಾದರೂ ಕೂಡ ಸಿಗ್ತಿತ್ತು ಅಂತ ಆಸೆ ಇಟ್ಕೊಂಡಿದ್ವಿ. ಹಿರಿಯರು ಅನ್ನೋಕ್ಕಿಂತ ಯುವಕರಾದಂಥ ಸಂದರ್ಭದಲ್ಲಿ ಇವರು ಮಿನಿಸ್ಟರ್ ಆಗಿದ್ದರು. ಈಗ ಹಿರಿಯರಿಗೆ ಯಾಕೆ ಅವಕಾಶ ಕೊಡಲಿಲ್ಲ? ಆದರೂ ಮುಂಬರ್ತಂಥ ನವೆಂಬರ್ ಕ್ಯಾಬಿನೆಟ್ನಲ್ಲಿ ಆದರೂ ಕೂಡ ಸಿಗಬಹುದಾ, ಅಥವಾ ನಾಡಗೌಡರು ಕೇಳಬಹುದಾ, ಅಥವಾ ಬಯಸದೆ ಹೊಲದ ಬಂದ ಭಾಗ್ಯ ಅಂತೇಳಿ ಸುಮ್ಮ ಕುಂದಿರ್ತಾರ, ಅಥವಾ ಇವರು ಕೇಳ್ತಾರ ಅನ್ನೋದು ಪ್ರಶ್ನೆ. ನಾನು ಹೇಳ್ತಕ್ಕಂಥದ್ದು 3 ಸಲ ನಂದು ಸ್ವತಃ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಹಿಂದೆ
ನಮ್ಮ ಧರ್ಮಸಿಂಗ್ ಸಾಹೇಬರು ನನ್ನ ಕೈ ಮೇಲೆ ಕೈ ಹಾಕಿ ಹೇಳಿದರು, ಇನ್ನು 3ನೇ ಸಲ ಆರಿಸಿ ಬಂದು ನೀನು ಮಾಡ್ತೀನಿ ಅಂತ ಹೇಳಿದರು. ಆಗಲಿಲ್ಲ. ತದನಂತರ 2013ರಲ್ಲಿ ಸಿದ್ದರಾಮಯ್ಯನವರು ಪಟ್ಟಿಯಲ್ಲಿ ಹಾಕಿ ನನಗೆ ಪವರ್ ಮಿನಿಸ್ಟ್ರ್ ಅಂತ ತೋರಿಸಿದ್ರು. ಹೆಸ್ಕಾಮಿನ ಪವರ್ ಮಿನಿಸ್ಟರ್ ಎಸ್ ಪವರ್ ಮಿನಿಸ್ಟ್ರ್ ಅಂತ ತೋರಿಸಿದ್ರು. ಆಗಲಿಲ್ಲ. ಕೊನೆ ಗಳಿಗೆಯಲ್ಲಿ ಯಾವುದೋ ರಾಜಕೀಯ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ 7:30 ಗಂಟೆಗೆ ಡ್ರಾಪ್ ಮಾಡಿದ್ರು. ಸಾಯಂಕಾಲ ಬಂದ ಲೀಸ್ಟು 7:30 ಗಂಟೆಗೆ ಸಾಯಂಕಾಲ ಚೇಂಜ್ ಮಾಡಿದ್ರು. ಒಟ್ಟಾರೆ ನನ್ನ ಬೇಡಿಕೆ ಏನೋ ಪ್ರಶ್ನೆ ಏನಿದೆ, ಮಂತ್ರಿ ಆಗಬೇಕನ್ನುವಂಥದ್ದು ಇಚ್ಛೆ ಇದೆ. ನನ್ನ ಪಕ್ಷಕ್ಕಾಗಿ ಮಾಡಿದಂಥ ಒಂದು ಸೇವೆ, ಅದನ್ನು ಅವರು ಯಾರೂ ಕೂಡ ನಮ್ಮ ಹೈಕಮಾಂಡ್ ಅವರಾಗಿರಲಿ, ನಮ್ಮ ನಾಯಕರುಗಳಾಗಲಿ ಮನಸ್ಸಿನಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಯಾಕೆ ಮಂತ್ರಿ ಆಗಬೇಕಂತೀನಿ, ಮಂತ್ರಿ ಯಾಕೆ ಆಗಬೇಕಂತೀನಿ ಅಂದರೆ, ನೀವು ಹಲವಾರು ಪ್ರಶ್ನೆ ಕೇಳಿದರೆ ಅಭಿವೃದ್ಧಿ ಪ್ರಶ್ನೆವಾಗಿ. ಹೌದು ಹೌದು. ಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನೋ, ಮಂತ್ರಿ ಇರಲಾರ್ದಂಥ ಸಂದರ್ಭದಲ್ಲಿ ಕಷ್ಟ. ನನ್ನ ಸಂಬಂಧ ಮಂತ್ರಿ ಅಲ್ಲ, ಜನರ ಸಂಬಂಧ ಆದರೂ ಕ್ಷೇತ್ರ ಸಂಬಂಧವಾಗಿ, ಜಿಲ್ಲೆ ಸಂಬಂಧವಾಗಿ ಅಪ್ಪಾಜಿ ನಾಡುಗೂಡ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಈ ರೀತಿಯಾಗಿ ಕೆಲಸ ಮಾಡ್ಬೋದಪ್ಪ ಅನ್ನುವಂಥ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಾನು ಮಂತ್ರಿ ಆಗಬೇಕಂತ ಬಲವಾದಂಥ ಇಚ್ಛೆ ಇಟ್ಕೊಂಡಿದ್ದೀನಿ. ಅದು ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತಿದೆ, ದಿಲ್ಲಿ ಜನರಿಗೂ ಗೊತ್ತಿದೆ, ನಮ್ಮ ಅಧ್ಯಕ್ಷರಿಗೂ ಗೊತ್ತಿದೆ, ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ನಾನು ಸನ್ಯಾಸಿ ಅಲ್ಲಲ್ಲ, ನಾನು ಸನ್ಯಾಸಿನ ಪಕ್ಷದ ನಿಷ್ಠೆಯಿಂದ ಇಲ್ಲಿವರೆಗೂ ಬಂದಿನಿ. ನನ್ನ ಕೈ ಇವತ್ತಿಗೂ ಬೇರೆ ಪಾರ್ಟಿಗೆ ಎಲ್ಲೂ ಕೂಡ ಒಂದು ರುಜು ಹಾಕೋದಿಲ್ಲ. ಪ್ರಥಮ ಶಾಲ್ ಕೊನೆ ಶಾಲ್. ನಾನು ಆ ಭಾವನಾದಲ್ಲಿ ಕೆಲಸ ಮಾಡ್ತಕ್ಕಂಥವು. ಮತ್ತು ಯಾವ ಕಾರಣದಿಂದ ನನ್ನನ್ನು ಅಲಕ್ಷ್ಯ ಮಾಡ್ತಕ್ಕಂಥ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು ಇದು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಏನಪ್ಪ ಪಕ್ಷದ ನಿಷ್ಠೆನೇ ನಾನು ಮುಳ್ಳಾಗಿದ್ದೀನ? ನಾನು ಕೂಡ ಮೇಲೆ ನೋಟಕ್ಕೆ ಕಾಂಗ್ರೆಸ್ನವಾಗಿರಬೇಕು, ಒಳಕ್ಕೆ ಏನಪ್ಪ ಅಂದ್ರೆ ಏನು ಮಾಡೋದೆಲ್ಲ ಮಾಡ್ತಿರ್ಬೇಕು ಅಂದಾಗ ಮಾತ್ರ ನಾಯಕರಾಗ್ತೀವಿ ಅಂತ ಅನಿಸ್ಕೋಬೇಕಾ? ಸೊ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಅದಕ್ಕೆ ಅವಕಾಶ ಮೇಲವ್ರು ಕೊಡಬಾರ್ದು. ಪಾರ್ಟಿಯಲ್ಲಿ ಒಂದು ಶಿಸ್ತು ಉಳಿಬೇಕು. ಮುಂದಿನವರು ಪಾರ್ಟಿ ಶಿಸ್ತಿನ ಸಿಪಾಯಿಗಳಾಗಿ ಇದ್ದವ್ರಿಗೂ ಕೂಡ ನಾವು ಗುರುತಿಸಬೇಕು ಅಂದರೆ ನನ್ನ ಬೇಡಿಕೆ ಒತ್ತಾಯ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಸುಮಾರು ಹೊತ್ತಿನ ನಿಮ್ಮ ತಾಳ್ಮೆಯ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಭಾಳಷ್ಟು ಜನ ನಿಮ್ಮ ಸಲುವಾಗಿ ಕಾಯ್ತಾ ಇದ್ದಾರೆ ಮತ್ತು ಹೊರಗಡೆ ಕೂಡ ತಾವು ಕಾರ್ಯಕ್ರಮ ನಿಮಿತ್ತದಿಂದ ಕ್ಷೇತ್ರಕ್ಕೆ ಕೂಡ ಹೋಗಬೇಕು, ಬೇರೆ ಬೇರೆ ಹಳ್ಳಿಗೆ ಕೂಡ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಇಷ್ಟೆಲ್ಲ ಬಂದಿರತಕ್ಕಂಥ ಪರ ವಿರೋಧ ಮತ್ತು ಹಿನ್ನಡೆಗಳ ಬಗ್ಗೆ ಒಂದು ಶಾರ್ಟಾಗಿ ಒಂದು ಮನವಿ ಮಾಡಿಕೊಳ್ಳೋದಾದರೆ, ಮತ್ತು 2028-29 ನಿಮ್ಮ ಮುಂದಿನ ದೂರದೃಷ್ಟಿಕೋನ ಇಟ್ಕೊಂಡು, ಮತ್ತೊಂದು ಕಡೆ ಮೆಸೇಜ್ ಬರ್ತಾ ಇದೆ 28ಕ್ಕೆ ನಾಡಗೌಡರು ಸ್ಪರ್ಧೆ ಮಾಡೋದಿಲ್ಲ ಅನ್ನೋಂಥ ವಿಷಯನೂ ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇವೆಲ್ಲಕ್ಕೂ ಅಂತ್ಯವಾಗಿ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ. ಮಹಾಜನತೆಯಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ಮುದ್ದೇಬೇಳದಲ್ಲಿ ಪಕ್ಷಾತೀತವಾಗಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿದ್ದರೂ ಕೂಡ ನನ್ನ ಸೇವೆ ಸಾರ್ವಜನಿಕವಾಗಿ ಪಕ್ಷಾತೀತವಾದಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೇನೆ. ಅದೇ ರೀತಿಯಾಗಿ ಕೂಡ ಮುಂದುವರಿಸ್ತೇನೆ. ಕೆಲವು ವದಂತಿಗಳನ್ನು ಹರಡಿಸುವಂಥ ಪ್ರಯತ್ನ ಆಗ್ತಾಯಿದೆ. ಏನಪ್ಪ ಅಂದರೆ 2028 ನಂತರ ನಾಡಗೌಡರು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುವಂಥದ್ದು. ಇದು ತೀರ್ಮಾನ ಸಹಜವಾಗಿ ಜನರು ಮಾಡುವಂಥ ತೀರ್ಮಾನ, ನಾನು ಮಾಡುವಂಥ ತೀರ್ಮಾನ. ಜನರು ಬಯಸಿದರೆ, ನಾನು ನಿಲ್ಲೇಬೇಕಾದಂಥ ಅನಿವಾರ್ಯತೆ ಇದ್ದರೆ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ನಿಮ್ಮ ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ಮತ್ತೊಮ್ಮೆ ಅವಕಾಶ ಕೊಡೋದು ತಮ್ಮ ಕೈಯಲ್ಲಿದೆ. ಆಶೀರ್ವಾದ ಮಾಡ್ತಕ್ಕಂಥದ್ದು ಜನರ ಕೈಯಲ್ಲಿದೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡನ ತೀರ್ಮಾನದ ಮೇಲೆ ಅವಲಂಬನವಾಗುತ್ತೆ. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಏನು ಪ್ರಾಮಾಣಿಕವಾಗಿ ಸೇವೆಯನ್ನು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೇನೆ, ನಾನು ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತೇನೆ. ನಿಮ್ಮ ಸೇವೆಯನ್ನು ಸದಾಕಾಲ ಮಾಡ್ತೀನಿ ಅಂತ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಕ್ಷೇತ್ರದಿಂದ ಬಂದಿರತಕ್ಕಂಥ ಟೀಕೆ ಟಿಪ್ಪಣಿಗಳನ್ನಾಗಿರಲಿ, ನಿಮ್ಮ ಮೇಲೆ ನಡೆಸ್ತಾ ಇರುವಂಥ ಅಪಪ್ರಚಾರಗಳನ್ನಾಗಿರಲಿ, ಮತ್ತು ಮುಂದೆ ಇವರನ್ನು ಕಟ್ಟಿ ಹಾಕಬೇಕಂದ್ರೆ ಈಗಿನಿಂದ ಅಪಪ್ರಚಾರದಿಂದ ಕಟ್ಟಿ ಹಾಕಬೇಕಂಥೇಳಿ ಏನು ಷಡ್ಯಂತರಗಳನ್ನು ನಿಮ್ಮ ಚೌಕಟ್ಟಿನಿಂದ ಇಟ್ಟುಕೊಂಡು ನಿಮ್ಮ ಚೌಕಟ್ಟಿಗೆ ನಿಮ್ಮ ತಾಟಿಗೆ ಒಂದು
ತೂತು ಹಾಕುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕಡೆಗಣ ಹಾಕಿದ್ದಕ್ಕೆ ಮತ್ತು ನಿಮ್ಮ ಮಾತಿನಲ್ಲಿ ಆ ವೇಟ್ ಆಗಿರಲಿ, ಆ ತಾಕತ್ತಾಗಿರಲಿ, ಆ ಗಂಭೀರತನ ಆಗಿರಲಿ, ಕ್ಷೇತ್ರ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ನೂರಾರು ಕನಸಿನ ಒಡೆಯ ಸರ್ದಾರರಾಗಿ ಮತ್ತು ಮುಂದುಗಡೆ ಇಟ್ಕೊಂಡಿರ್ತಕ್ಕಂಥ ಬುದ್ಧನ ಶಾಂತಿ ಪ್ರೇಮಿಗಳನ್ನಾಗಿರಲಿ, ಈ ಪ್ರತಿಯೊಂದನ್ನು ಕೂಡ ನಿಮ್ಮ ಮಾತಿನ ಮೌನವಾದಿಂದನೇ ಕೂಡ ಈ ಕ್ಷೇತ್ರದ ದೂರದೃಷ್ಟಿಕೋನ ಇಟ್ಟುಕೊಂಡು ಮತ್ತು ಅಭಿವೃದ್ಧಿ ವಿಚಾರ ಇಟ್ಟುಕೊಂಡು ಇಷ್ಟೊತ್ತವರೆಗೆ ನಮ್ಮ ಸಮಯ ಮಾಡಿಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕ್ಷೇತ್ರ ಜನ ಮತ್ತು ನಿಮ್ಮ ಪ್ರೇಮಿಯವರು ಮತ್ತು ನಿಮ್ಮ ಅಭಿಮಾನಿ ಬಳಗದವರು ಇಟ್ಕೊಂಡಿರ್ತಕ್ಕಂಥ ಸಚಿವರಾಗಲಿ ಅನ್ನೋಂಥ ಆಸೆ ಏನು ಇಟ್ಕೊಂಡಿದ್ದಾರೆ ಅದನ್ನು ಯಶಸ್ಸನ್ನು ಆಗಲಿ ಅಂತ ಹೇಳೋದು ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ಹಿಂದ್ ಸರ್, ಥ್ಯಾಂಕ್ ಯು. ನಮಸ್ಕಾರ.